ಕಟ್ಟಿ ನೋಡು. ಬೆಂಗಳೂರಿನ ಮೊಟ್ಟ ಮೊದಲ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಪರಿಚಯ ಮಾಡಿಸಿದಂತ ಸಂಸ್ಥೆ. ಫುಲ್ ಪ್ಯೂರ್ ಅಲ್ಯೂಮಿನಿಯಂ ಬಳಸಿ ಇಡೀ ಲೈಫ್ ಟೈಮ್ ಬಾಳಿಕೆ ಬರುವಂತಹ ಇಂಟೀರಿಯರ್ಸ್ ನ ಮಾಡ್ತಾರೆ. ಸೊ ಇದೊಂದು ಫುಲ್ ಪ್ರೀಮಿಯಂ ಅಲ್ಲಿ ಮಾಡಿರುವಂತದ್ದು ಸರ್. ಬೇರೆ ಯಾವ ಇಂಟೀರಿಯರ್ಸ್ ಈ ಟೆಕ್ನಾಲಜಿ ಮಾಡಲ್ಲ. ನಮ್ದು ಒಂದೇ ಕಂಪ್ನಿ ಈ ಟೆಕ್ನಾಲಜಿ ಮಾಡುವಂತದ್ದು. ಸೊ ಇದು ಕೂಡ ಅಲ್ಯೂಮಿನಿಯಂ ಟಿವಿ ಯೂನಿಟ್. ವುಡ್ ತರನೇ ಇದೆ. ಇದಕ್ಕಿರೋ ಫ್ರೇಮು, ಈ ಶೀಟು, ಒಳಗಡೆ ಹಾಕಿರೋ ಶೀಟ್ಸ್ ಪ್ರತಿಯೊಂದು ಅಲ್ಯೂಮಿನಿಯಂ. ಆಲ್ಮೋಸ್ಟ್ 95% ಎಲ್ಲ ಕಲರ್ಸ್ ನಮ್ಮಲ್ಲಿ ಸಿಗುತ್ತೆ ಸರ್. ಅಲ್ಯೂಮಿನಿಯಂ ಗ್ಲಾಸ್ ಕೂಡ ಎಷ್ಟು ಚೆನ್ನಾಗಿ. ಸೊ ನಿಮ್ಗೆ ಏನು ಪ್ರಾಬ್ಲಮೇ ಬರಲ್ಲ ಇದ್ರೆ 100% ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್. 365 ಡೇಸ್ ಬಿಸಿಲಲ್ಲೇ ಮಳೆಯಲ್ಲೇ ಇದ್ರೂ ಕೂಡ ನಿಮಗೆ ಕಲರ್ ಶೇಡ್ ಕೂಡ ಆಗೋದಿಲ್ಲ. ಸೊ 20 years ವಾರಂಟಿ ಇರುತ್ತೆ. ಕಲರ್ ಶೇಡ್ ಆದ್ರೂ ಕೂಡ ರಿಪ್ಲೇಸ್ ಮಾಡ್ಕೊಟ್ಬಿಡ್ತಾರೆ. ಸೊ ವುಡ್ಗಿನ ಬಾಳಿಕೆ ಜಾಸ್ತಿ, ವುಡ್ಗಿನ ಲುಕ್ ಜಾಸ್ತಿ, ಆದ್ರೆ ವುಡ್ಗಿಂತಲೂ ರೇಟ್ ಕಮ್ಮಿ. ಇದು ಇದ್ರ ಸ್ಪೆಷಾಲಿಟಿ. ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು. ಮನೆ ಕಟ್ಟಬೇಕು, ಮದುವೆ ಮಾಡ್ಕೋಬೇಕು ಅಂತ ಅನ್ನೋದು ನಮ್ಮ ಭಾರತೀಯರ ಅನೇಕರ ಕನಸು ಸ್ನೇಹಿತರೆ. ಅದರಲ್ಲೂ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿ ಗಾದೆನೇ ಮಾಡಿಟ್ಬಿಟ್ಟಿದ್ದಾರೆ ನಮ್ಮ ಹಿರಿಯರು. ಮನೆ ಕಟ್ತಾರೆ, ಕಟ್ಟಿದ ಮೇಲೆ ಸುಂದರವಾದ ಅವ್ರ ಕನಸಿನ ಮನೆ ಕಟ್ಟಿದ ಮೇಲೆ ಅದಕ್ಕಷ್ಟೇ ಸುಂದರವಾದಂತಹ ತುಂಬ ಜನ ಮೆಚ್ಚುವಂಥ ದೀರ್ಘಕಾಲ ಬಾಳಿಕೆ ಬರುವಂಥ ಇಂಟೀರಿಯರ್ಸ್ ಒಳಾಂಗಣ ಮಾಡಿಸ್ಕೋಬೇಕು ಅಂತ ಅನ್ನೋದು ಕೂಡ ಬಹುತೇಕರ ಕನಸು. ಅದಕ್ಕೆ ಅನೇಕ ಆಪ್ಷನ್ಸ್ ಕೂಡ ಇದ್ದಾವೆ. ಆದರೆ ಬನ್ನಿ ನೀವು ಬೆಂಗಳೂರಿನ ಮಾಗಡಿ ರಸ್ತೆ, ಈಗ ನಾನಿರೋದು ಸುಂಕದಕಟ್ಟೆ ಸ್ನೇಹಿತರೆ. ಇಲ್ಲಿ ಡಿ ಗ್ರೂಪ್ ಬಡಾವಣೆ ಅಂತ ಹೇಳಿ ಒಂದು ಲೇಔಟ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಬಿ ಇಂಟೀರಿಯರ್ಸ್ ಅಂತ ಒಂದು ಸಂಸ್ಥೆ ಸ್ನೇಹಿತರೆ. ಇವ್ರ ಹೆಚ್ಚುಗಾರಿಕೆ ಏನು ಗೊತ್ತಾ? ಬೆಂಗಳೂರಿನ ಮೊಟ್ಟ ಮೊದಲ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಪರಿಚಯ ಮಾಡಿಸಿದಂಥ ಸಂಸ್ಥೆ ಬಿ ಇಂಟೀರಿಯರ್ಸು. ಎಲ್ಲ ಮರದಿಂದ ಬೇರೆ ಬೇರೆ ವಸ್ತುಗಳನ್ನ POP ಎಲ್ಲ ಬಳಸ್ತಾರೆ. ಆದರೆ ಇವರು ಫುಲ್ ಪ್ಯೂರ್ ಅಲ್ಯೂಮಿನಿಯಂ ಬಳಸಿ ಇಡೀ ಲೈಫ್ ಟೈಮ್ ಬಾಳಿಕೆ ಬರುವಂತಹ ಇಂಟೀರಿಯರ್ಸ್ನ ಮಾಡ್ತಾರೆ. ಹೇಗಿದೆ ಅವ್ರ ಸಂಸ್ಥೆ, ಹೇಗೆ ಮಾಡ್ತಾರೆ ಅಲ್ಯೂಮಿನಿಯಂ ಇಂಟೀರಿಯರ್ಸು? ಬ್ಯಾಂಗ್ಳೂರಿಗೆ ಫಸ್ಟ್ ಅಂತ ಇದ್ದಾರೆ. ನೋಡೋಣ ಈ ವಿಶೇಷವಾದ ಕಥೆ. ಸ್ವಾಗತ. ಮನೆ ಮನೆ ನನ್ನ ಮನೆ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಮ್ಮ ರಘುನಾಥ್ ಅವರು ಸ್ನೇಹಿತರೆ. ರಘುನಾಥ್ ಅವರು ಬಿ ಇಂಟೀರಿಯರ್ಸ್ ಸಂಸ್ಥೆಯ ಮುಖ್ಯಸ್ಥರು, ಮಾಲೀಕರು. ಇಂಟೀರಿಯರ್ ಬಗ್ಗೆ ಬಹಳ ನಾಲೆಡ್ಜ್ ಇರುವಂಥವ್ರು. ಸರ್ ಸ್ವಾಗತ ಕಲಾಮಾಧ್ಯಮ. ಥ್ಯಾಂಕ್ ಯು ಸರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕರ್ನಾಟಕಕ್ಕೆ ಮೊಟ್ಟ ಮೊದಲು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಅನ್ನೋದನ್ನ ತಂದಂತಹ ಸಂಸ್ಥೆ ನಿಮ್ಮದು. ಹೌದು, ಖಂಡಿತ. 2019ರಲ್ಲಿ ಫಸ್ಟ್ ನಾವು ನಮ್ಮ ಮನೆಗೆ ಮಾಡಿ, ಅಲ್ಲಿಂದ ಇದನ್ನ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದೆ ನಾವು. ಅದಕ್ಕೆ ಮುಂಚೆ ಸರ್ ಕೇರಳದಲ್ಲಿ ಗೊತ್ತಿರುವಂತವ್ರು ಒಬ್ರು ಇಬ್ರು ಕರ್ಕೊಂಬಂದು ಇಲ್ಲಿ ಮಾಡಿಸಿದ್ರು. ಬಟ್ ಅದನ್ನ ವರ್ಕ್ ಮಾಡುವಂತ ಇಲ್ಲಿ ಯಾವುದೇ ಕಂಪ್ನಿ ಇರಲಿಲ್ಲ, ಕರ್ನಾಟಕದಲ್ಲಿ ಯಾರೂ ಇರಲಿಲ್ಲ. ನಾನು ಕೂಡ ಕೇರಳದಿಂದ ಲೇಬರ್ಸ್ ಕರ್ಕೊಂಬಂದು ನಮ್ಮನೆ ಕೆಲಸ ಮಾಡಿಸಿದ್ದೆ. ಸೊ ಅದಾದ್ಮೇಲೆ ಒಂದು ಕಂಪ್ನಿ ಸ್ಥಾಪನೆ ಮಾಡಿ ಕರ್ನಾಟಕಕ್ಕೆ ಅಲ್ಯೂಮಿನಿಯಂ ಇಂಟೀರಿಯರ್ ಇಂಟ್ರೊಡ್ಯೂಸ್ ಮಾಡಿದೆ ನಾವು. ಗ್ರೇಟ್. ಇಂಟೀರಿಯರ್ಸ್ ಅಂದ ತಕ್ಷಣ ವುಡನ್ನು ಅಥವಾ ಅದು ಇದೆಲ್ಲ ನೋಡ್ತೇವೆ. ಒಂದೆರಡು ತೋರಿಸ್ಬಿಡಿ ಅಲ್ಯೂಮಿನಿಯಂ ಇಂಟೀರಿಯರ್. ಫುಲ್ ಶೋರೂಮ್ ನೋಡ್ಕೊಂಡ್ ಬರೋಣ ಸರ್, ಆಮೇಲೆ ಮಾತಾಡೋಣ. ಸೂಪರ್, ಕರೆಕ್ಟ್. ಬನ್ನಿ. ಸೊ ಫಸ್ಟ್ ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಅಯ್ಯೋ, ದೇವರ ಆಶೀರ್ವಾದ ಎಲ್ರಿಗೂ ಇರಲಿ. ಅದು ಶ್ರೀನಿವಾಸನ ಇದ್ದಾರೆ ಇಲ್ಲಿ. ಇದು ಯಾವ ಮರ ಸರ್? ಯಾವುದು? ಇದು ಯಾವ್ದು ವುಡ್ ಅಲ್ಲ ಸರ್, ಇದೆಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್ ಸರ್. ಕಾಮಿಡಿ ಮಾಡ್ಬಿಡಿ ನೀವು ಸುಮ್ಮನೆ ರಘುನಾಥ್. ನೋಡಿ ಸರ್, ವುಡ್ ಅಲ್ವಾ ಇದು? ವುಡ್ ಅಲ್ಲ. ಸೊ ಇದೆಲ್ಲ ACP ಶೀಟ್ಸ್, ಇದೆಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್. ಹೌದಾ? ಹೌದು. ನೋಡ್ಲಿಕ್ಕೆ ನಿಮ್ಗೆ ವುಡ್ ಫೀಲ್ ಕೊಡುತ್ತಿದ್ದು. ಸೊ ಇದು ಫುಲ್ ಎಂಟೈರ್ ಥಿಂಗ್ ಅಲ್ಯೂಮಿನಿಯಂ ಅಲ್ಲೇ ಮಾಡಿರೋಂಥದ್ದು. ಸೊ ಈ ಫ್ರೇಮ್ಸ್ ಎಲ್ಲ ಏನ್ ನೋಡ್ತಾ ಇದ್ರೆ ಇದೆಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್. ಓಕೆ. ಅಂಡ್ ಅಲ್ಯೂಮಿನಿಯಂ ನಿಮ್ಗೆ ಏನಕ್ಕೆ ನೋಡಬೇಕು ಅಂದ್ರೆ ಸರ್ ಲೈಫ್ ಸರ್, ಇದೊಂಥರ ಲೈಫ್ ಟೈಮ್ ಪ್ರಾಡಕ್ಟ್. ಸೊ ನಿಮ್ಗೆ ನೀರು ಬೀಳಲಿ, ಸೊ ಏನು ಬೀಳಲಿ ಸರ್, ಸೊ ನಿಮ್ಗೆ ಏನೂ ಆಗಲ್ಲ. ಪ್ರಾಡಕ್ಟ್ ಒಂಥರ ಲೈಫ್ ಟೈಮ್ ಪ್ರಾಡಕ್ಟ್ ಇದು. ಸೊ ನಿಮ್ಗೆ ಏನು ಪ್ರಾಬ್ಲಮೇ ಬರಲ್ಲ ಇದ್ರಲ್ಲಿ, ಬರಲ್ಲ. ಈವನ್ ನನಗನ್ಸೋ ಪ್ರಕಾರ ಅಲ್ಯೂಮಿನಿಯಂ ಅಪ್ಪಿತಪ್ಪಿ ಏನಾದ್ರು ಬೆಂಕಿ ಸುಟ್ಟರು ಏನಾಗಲ್ಲ ಸರ್, ಏನಾಗಲ್ಲ. 100% ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್ ಎಲ್ಲ 100%. ವುಡ್ ಕಂಪೇರ್ ಮಾಡ್ಕೊಂಡ್ರೆ ಸರ್ 10 times ಮೋರ್ ಡ್ಯೂರೇಬಲ್. ವುಡ್ಡೇ ಲೈಫ್ ಟೈಮ್ ಬಳಸ್ತೀವಿ ಅಂತ ಎಷ್ಟೋ ಜನ. ಹೌದು. ಇದನ್ನ ಹಾಕಿದ್ರಂತೂ ಜನರೇಷನ್ಸ್ ಬಳಸ್ತಾರೆ. ಅದು ತುಂಬಾ ನೆಕ್ಸ್ಟ್ ಜನರೇಷನ್ ಬೇಜಾರಾಗಿ ಚೇಂಜ್ ಮಾಡ್ಬೇಕು ಹೊರತು ನೀವು ಚೇಂಜ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ ಸರ್. ಬರಲ್ಲ. ಯಾಕಂದ್ರೆ ಇದು ತಗೊಂಡೋಗಿ ಎಲ್ಲೇ ಇಟ್ರು ಹಂಗೆ ಇರುತ್ತೆ. ಸೊ ಇದು ಮತ್ತೆ ಪಾಲಿಶ್ ಗಿಲಿಶ್ ಬೇಕಾಗೇ ಇಲ್ಲ ಸರ್. ಯಾಕಂದ್ರೆ ಸರ್ ಇದು ಎಕ್ಸ್ಟೀರಿಯರ್ ಮೆಟೀರಿಯಲ್ ಸರ್. 365 ಡೇಸ್ ಬಿಸಿಲಲ್ಲೇ ಮಳೆಯಲ್ಲೇ ಇದ್ರೂ ಕೂಡ ನಿಮಗೆ ಕಲರ್ ಶೇಡ್ ಕೂಡ ಆಗೋದಿಲ್ಲ. ಇದೇ ಫಿನಿಶಿಂಗ್ ಇರುತ್ತೆ. ಎಸ್, ಇದೇ ಫಿನಿಶಿಂಗ್. 20 years ನಮ್ಮ ಕಡೆ ಕಂಪ್ನಿ ಕಡೆಯಿಂದ 20 years ವಾರಂಟಿ ಕೊಡ್ತೀವಿ. ನಾವು ಅಂತ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡೋಂಥಲ್ಲ ಯೂಶಲಿ ಕೊಟ್ಬಿಡ್ತಾರೆ. ಸೊ 20 years ವಾರಂಟಿ ಇರುತ್ತೆ. ಕಲರ್ ಶೇಡ್ ಆದ್ರೂ ಕೂಡ ರಿಪ್ಲೇಸ್ ಮಾಡ್ಕೊಟ್ಬಿಡ್ತಾರೆ. ಕಲರ್ ಶೇಡ್ ಆಗಲ್ಲ ಸರ್. ಅದು ಹಾಳಾಗೋದಿರ್ಲಿ, ಕಲರು ಶೇಡ್ ಆಗಲ್ಲ. ಸೂಪರ್. ಸೊ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದಾಗ ನೆಂಟರೆಲ್ಲ ಬಂದು ಏನೇಮ್ಮ ಇಷ್ಟು ಚೆನ್ನಾಗಿದೆ ಅಂತಾರಲ್ಲ, 20 ವರ್ಷ ಬಂದ್ರು ಹಂಗೆ ಇರುತ್ತೆ ಸರ್. ಖಂಡಿತವಾಗ್ಲೂ ಇರುತ್ತೆ. ಮತ್ತೆ ಅವ್ರಿಗೆ ಮತ್ತೆ ಚೇಂಜ್ ಮಾಡ್ಬೇಕು ಅಂತ ತಲೆಗೆ ಯೋಚನೆನೂ ಬರಲ್ಲ. ಸೊ ಇದೊಂದು ಸ್ಲೈಡಿಂಗ್ ವಾರ್ಡ್ರೋಬ್ ಸರ್. ಪಕ್ಕ ವುಡ್ ಚಾನ್ಸೇ ಇಲ್ಲ ಸರ್. ನೋಡಿ ಇದೆಲ್ಲ ACP ಶೀಟ್ಸ್ ಸರ್, ಎಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್ ಸರ್. ಸೊ ಪಾರ್ಟಿಷನ್ಸ್ ಎಲ್ಲ ನಿಮ್ಗೆ ವುಡನ್ ವಾರ್ಡ್ರೋಬ್ ಯಾವ ತರ ಬರುತ್ತೋ ಅದೇ ತರ ಪಾರ್ಟಿಷನ್ಸ್ ಎಲ್ಲ ಮಾಡ್ಬೋದಂಥದ್ದು. ಸೊ ಕೆಳಗಡೆ ನೋಡಿ ಡ್ರಾಸ್ ಎಲ್ಲ ಇದೆ.
ಅದು WPC ಯೂಸ್ ಮಾಡಿದ್ದೀವಿ ಸರ್, WPC. ಓಕೆ. ಸೊ ಇದು ಏನಕ್ಕೆ ಅಂದರೆ ಇದು ಅಲ್ಯೂಮಿನಿಯಂ ಸೆಕ್ಷನ್ಸೇ ಬರುತ್ತೆ, ಮುಂದೆ ತೋರಿಸ್ತೀನಿ. ಸೊ ಡೆಪ್ತ್ ಜಾಸ್ತಿ ಬೇಕು, ದೊಡ್ಡದು ಬೇಕು ಅಂದರೆ ಇದು ಯೂಸ್ ಮಾಡಿರುವಂಥದ್ದು. ಸೊ ಅದು ಬಿಟ್ಟರೆ ನಾರ್ಮಲ್ ಎಲ್ಲ ಅಲ್ಯೂಮಿನಿಯಂ ಸೆಕ್ಷನ್ಸಲ್ಲಿ ಮಾಡುವಂಥದ್ದು. ಈ ಕಡೆ ತೋರಿಸಿ ಸರ್ ನೋಡಿ, ಉದಾಹರಣೆಗೆ ಇದು ಒಂದು ವಾರ್ಡ್ರೋಬ್, ಇದು ಅಂದ್ರೆ ರೂಮಲ್ಲಿ ಇಟ್ಕೊಳ್ಳೋ ವಾರ್ಡ್ರೋಬ್. ಇದಕ್ಕಿರೋ ಫ್ರೇಮು, ಈ ಶೀಟು, ಹೌದು, ಒಳಗಡೆ ಹಾಕಿರೋ ಶೀಟ್ಸು ಪ್ರತಿಯೊಂದು ಅಲ್ಯೂಮಿನಿಯಮೇ. ಬಟ್ ತಡೆಯುತ್ತಾ ಬರ ಸರ್? ಅಪ್ ಟು ನೀವು 70-80 kg ಇಟ್ಟರು ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ ಸರ್, ನಾವೇ ಕೂತ್ ತೋರಿಸ್ತೀವಿ ಬನ್ನಿ ಸರ್ ಮುಂದೆ ಸ್ಟ್ರೆಂತನ್ನು. ಗ್ರೇಟ್. ಸೊ ನೋಡಿ, ಅಲ್ಯೂಮಿನಿಯಂ ಡ್ರಾಯರ್ಸ್ ಅಂದ್ರಲ್ಲ, ಸೊ ಇದೆಲ್ಲ ಅಲ್ಯೂಮಿನಿಯಂ ಸೆಕ್ಷನ್ ಸರ್. ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಇದು ಕೂಡ ಬರೀ ಇದು ಮೇಲ್ಗಡೆದಲ್ಲ, ಈ ಫ್ರೇಮ್ ಅಲ್ಲ, ಇದು ಒಳಗಡೆ ಇರೋದು ಕೂಡ ಕಂಪ್ಲೀಟ್ ಅಲ್ಯೂಮಿನಿಯಮೇ. ಬಹುಶಃ ವಿಮಾನಗಳನ್ನು ಅಲ್ಯೂಮಿನಿಯಮೇ ಮಾಡೋದ ಸರ್? ಮೇಜರ್ ಆಗಿ ಅಲ್ಯೂಮಿನಿಯಮ್ ಜಾಸ್ತಿ ಯೂಸ್ ಮಾಡೋದಂಥದ್ದು ಏರ್ ಕ್ರಾಫ್ಟ್ಸ್ ಅಲ್ಲಿ ಸರ್. ರೀಸನ್ ಏನಂದ್ರೆ ಅಲ್ಯೂಮಿನಿಯಂ ಲೈಟ್ ವೆಯ್ಟ್ ಮೆಟೀರಿಯಲ್, ಬಟ್ ಡ್ಯೂರಬಿಲಿಟಿ ಅಂತ ಬಂದಾಗ ಸರ್ ಅದರಷ್ಟು ಡ್ಯೂರಬಲ್ ಇರುವಂತ ಬೇರೆ ಮೆಟಲೇ ಇಲ್ಲ ಸರ್. ಸೊ ಮೋರ್ ಡ್ಯೂರಬಿಲಿಟಿ ಅಲ್ಯೂಮಿನಿಯಂ. ಹೌದು, ಲೈಟ್ ವೆಯ್ಟ್ ಬಟ್ ಡ್ಯೂರಬಿಲಿಟಿ, ಮೋರ್ ಡ್ಯೂರಬಿಲಿಟಿ. ಅದೇ ರೀಸನ್ಗೆ ಏರ್ ಕ್ರಾಫ್ಟ್ಸ್ ಅಲ್ಲಿ ಜಾಸ್ತಿ ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. ಸೊ ವಿಮಾನ ಬಳಸುವಂತ ವಸ್ತುಗಳನ್ನ ಬಳಸಿ ಮಾಡುವಂತ ಇಂಟೀರಿಯರ್ಸ್ ನೋಡಿ. ಆಕ್ಚುಲಿ ನಮ್ಮ ಕ್ಲೈಂಟ್ಸ್, ಮೇಜರ್ ಕ್ಲೈಂಟ್ಸ್ ಯಾರು ಅಂದ್ರೆ HL ಎಂಪ್ಲಾಯೀಸ್. ಹೇಗೆ ಸರ್? ಅವ್ರಿಗೆ ನನ್ಕಿನ ಬಹಳ ಚೆನ್ನಾಗಿ ಅಲ್ಯೂಮಿನಿಯಂ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದೊಂದು ಅವ್ರದ್ದೇ ಆದಂತ ಒಂದು ಟೀಮ್ ಇದೆ. ಇಲ್ಲಿವರೆಗೂ ನಾನು ಬರೀ HL ಎಂಪ್ಲಾಯೀಸ್ ಆಲ್ಮೋಸ್ಟ್ ಒಂದು 200+ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಅವ್ರ ಮನೆಗಳು? ಬರೀ ಅವ್ರ ಮನೆಗಳದೆ. ಅವರೇ ಬಂದು ನನಗೆ ಹೇಳ್ತಾರೆ ಸರ್ ಇದ್ರು ಎಕ್ಸಾಕ್ಟ್ಲಿ ಏನ್ ಬರುತ್ತೆ ಅಂತ. ನನಗೆ ಚೆನ್ನಾಗಿ ಭಾಳ ಅವ್ರಿಗೆ ಗೊತ್ತು, ತಿಳ್ಕೊಂಡಿದ್ದಾರೆ. ಓಕೆ. ಸೊ ಇದೊಂದು ವಾರ್ಡ್ರೋಬ್. ಆಮೇಲೆ ವಾರ್ಡ್ರೋಬ್ ನೆಕ್ಸ್ಟ್ ನೋಡೋಣ ಸರ್. ಈ ಕಡೆ ನೋಡಿದೆ. ಸೊ ಇಲ್ಲೂ ನೋಡ್ಬೋದು. ಸೊ ಇದು ಒಂದು ಬೇಸಿಕ್ ವಾರ್ಡ್ರೋಬ್. ಸೊ ಇಲ್ಲಿ ಕೆಳಗಡೆ ಡ್ರಾಪ್ ಕೊಟ್ಟಿದ್ದೀವಿ. ಇದು ಅಲ್ಯೂಮಿನಿಯಂ. ಸೊ ಬಹುಶಃ ನಿಮ್ಮಲ್ಲಿ ಇದು ಅಲ್ಯೂಮಿನಿಯಂ ಅಂದ್ರೆ ಬೇಜಾರಾಗುತ್ತೆ, ಯಾಕಂದ್ರೆ ಇಲ್ಲಿ ಕಾಣೋದಿಲ್ಲ ಸರ್. ಇದು ಅಲ್ಯೂಮಿನಿಯಂ ಬಿಟ್ಟು ಬೇರೆ ಏನು ಯೂಸ್ ಮಾಡಿಲ್ಲ ಸರ್ ನಾವು, ಅಲ್ಯೂಮಿನಿಯಂ ಅಷ್ಟೇ. ಭಕ್ತ ಪ್ರಾಣದ ಸಿನಿಮಾ ತರ ಈಕ ಮೊದಲು ಇರುವನೆ ಆಕ ಮೊದಲು ಇರುವ ಎಲ್ಲಾ ಕಡೆ ಅಲ್ಯೂಮಿನಿಯಂ, ಎಲ್ಲಾ ಕಡೆ ಅಲ್ಯೂಮಿನಿಯಂ. ಓಕೆ, ಹೌದು. ವಾವ್, ನೋಡಿ ಆಫೀಸ್ ಅಥವಾ ಮನೆಗಳಿಗೆ ಎಷ್ಟು ಚೆನ್ನಾಗಿದೆ. ಹೌದು, ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಸೊ ಈಗ ಕೆಲವರು ಸರ್ ವುಡ್ಡಲ್ಲಿ ಮಾಡಿದಾಗ ಇಡನ್ ಮಾಡ್ಬೋದಾ ಅಂತ ಕೇಳ್ತಾರೆ. ಖಂಡಿತ ಮಾಡ್ಬೋದು ಸರ್, ನಾವು ಮಾಡಿದ್ವಿ. ಓ, ಸೀಕ್ರೆಟ್ ಚೇಂಬರ್, ಸೀಕ್ರೆಟ್ ಬ್ಲ್ಯಾಕ್ ಮನಿ ಇಡಕ್ಕೆ ಇಡುವಂಥವ್ರಿ ಸರ್. ಇದರಲ್ಲಿ ನಿಮ್ಗೆ ವುಡ್ಡಲ್ಲಿ ಏನು ಕಲರ್ ಸಿಗುತ್ತಲ್ಲ, ಆಲ್ಮೋಸ್ಟ್ 95% ಎಲ್ಲ ಕಲರ್ಸು ನಮ್ಮಲ್ಲಿ ಸಿಗುತ್ತೆ ಸರ್. ಸಿಗುತ್ತೆ ಸರ್. ಇದೇನು ಸರ್ ಇದು? ಗ್ಲಾಸಿ ಗ್ರೇ. ಗ್ಲಾಸಿ ಗ್ರೇ ಅಂತ ಇದೆ ನೋಡಿ. ಸೊ ನಿಮ್ಗೆ ಗ್ಲಾಸು ಮ್ಯಾಟ್ ಎರಡು ಫಿನಿಶಿಂಗ್ ಸಿಗುತ್ತೆ. ಎರಡು ಸಿಗುತ್ತೆ ನೋಡಿ. ಗ್ಲಾಸ್ ಬೇಕಾದ್ರೆ ಗ್ಲಾಸಿ, ಇಲ್ಲ ಮ್ಯಾಟಿ ಬೇಕಾದ್ರೆ ಮ್ಯಾಟ್ ಫಿನಿಶ್ ಬರ್ತದೆ ನೋಡಿ. ಇದು ಹೊರಗಡೆ ನೋಡಿ. ನೋಡಿ ಮತ್ತೆ ಜೊತೆಗೆ ಏನು ತರಿಸೋದಕ್ಕೆ? ಸಾಫ್ಟ್ ಕ್ಲೋಸರ್ ಧವಾರದ ಹೊಡೆಯಲ್ಲ ನೋಡಿ. ಗ್ರೇಟ್, ವೆರಿ ನೈಸ್. ಸೊ ನೆಕ್ಸ್ಟ್ ಸರ್, ಈಗ ಅಲ್ಯೂಮಿನಿಯಂ ಅಂತಿದಂಗೆ ಪ್ರತಿಯೊಬ್ಬರು ಕೇಳೋದು ಸರ್ ಕಿಚನ್ ಅದರಲ್ಲಿ ಮಾಡ್ಬೋದಾ? ಖಂಡಿತ ನೋಡಿ. ಯಾಕಂದ್ರೆ ಮೇಜರ್ ಆಗಿ ನಮ್ಮ ಹುಡ್ ಹಾಳಾಗುವಂತ ಜಾಗ ಅಂದ್ರೆ ಮನೇಲಿ ಯೂಶುವಲ್ ಆಗಿ ಕಿಚನ್ ಅಲ್ಲೇ, ಅದು ಸಿಂಕ್ ಇಂದ ಕೆಳಗಡೆ ಅಡುಗೆ ಮನೆಯಲ್ಲಿ ಬಹಳ ನೀರು ಬೀಳುವಂತ ಜಾಗ ಅದು ಸರ್. ಅಂತ ಕಡೆ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ 20 ವರ್ಷ ಆದ್ರೂ ಏನೂ ಆಗಲ್ಲ ಸರ್. ತೋರಿಸ್ಬೋದಾ? ಖಂಡಿತ ಸರ್. ಈ ತರ ಸಂಖ್ಯೆ ನೋಡ್ಕೊಂಡು ಬರುತ್ತೆ ನಿಮ್ಗೆ. ಎಸ್. ಸೊ ಇಂಥ ಜಾಗದಲ್ಲಿ 20 ವರ್ಷ ಆದ್ರೂ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಏನೂ ಆಗಲ್ಲ ಸರ್. ಆಕ್ಚುಲಿ ಏನಾಗುತ್ತೆ, ಇಲ್ಲಿ ನೀರು ಬಿಡ್ತಾ ಇರ್ತಾರೆ, ಪಾತ್ರೆ ತೊಳಿತಾರೆ, ನೀರು ಹೋಗ್ತಾ ಇರುತ್ತೆ, ಅಪ್ಪಿ ತಪ್ಪಿ ಏನಾದ್ರು ಸಣ್ಣದು ಕಟ್ಕೊಂಡ್ರೆ ನೀರು ಆಚೆ ಬಂದ್ಬಿಡುತ್ತೆ. ಅಥವಾ ನಾವೇನಾದ್ರು ನೀರು ಎರಚಲು ಹೊಡೆದ್ಬಿಟ್ರೆ ನೀರು ಇದಾಗುತ್ತೆ. ಇದು ಏನೂ ಆಗಲ್ಲ ಸರ್. ನೀಟಾಗಿ ಒರ್ಸ್ಕೊಬೋದು ಸರ್, ನೀವು ಆರಾಮಾಗಿ ಒರ್ಸ್ಕೊಂಡ್ರೆ ಮುಗೀತು, ಅಷ್ಟೇ ಮುಗೀತು. ಓಕೆ. ಈ ಜಿರ್ಲೆ ಸೇರ್ಬಿಡ್ತವೆ ಸರ್. ಯೂಶುವಲ್ ಆಗಿ ಜಿರ್ಲೆಗಳು ಇಲ್ಲಿ ಬಹಳ ಕಮ್ಮಿ ಸರ್. ರೀಸನ್ ಏನಂದ್ರೆ ವುಡ್ ಅಲ್ಲಿ ನಿಮ್ಗೆ ತಿನ್ನಕ್ಕೆ ಏನಾದ್ರು ಸ್ವಲ್ಪ ಸಿಗ್ಬೋದು ಅದಕ್ಕೆ ಫುಡ್. ಇಲ್ಲಿ ನಿಮ್ಗೆ ಅದ್ರಲ್ಲಿ ಏನು ಸಿಗಲ್ಲ ಸರ್ ತಿನ್ನಕ್ಕೆ. ಹಂಗಾಗಿ ಟರ್ಮೈಟ್ಸ್ ಅಲ್ಲಿ ಬರೋದೇ ಇಲ್ಲ ನಮ್ಮಲ್ಲಿ. ಬರಲ್ಲ, ಯಾಕಂದ್ರೆ ಇದು ಅಲ್ಯೂಮಿನಿಯಂ ಕಚ್ಚಿ ಬದುಕೋತ ಜಿರ್ಲೆ ಇನ್ನೂ ಆಗಿಲ್ಲ ಸರ್. ಸೂಪರ್. ಸೊ ಇನ್ನ ಆಕ್ಸೆಸರೀಸ್ ಸರ್, ವುಡ್ ಅಲ್ಲಿ ನಾವ್ ಏನ್ ಆಕ್ಸೆಸರೀಸ್ ಯೂಸ್ ಮಾಡ್ಬೋದಲ್ಲ, ಎಲ್ಲಾ ತರ ಸೇಮ್ ಆಕ್ಸೆಸರೀಸ್ ನಾವು ಯೂಸ್ ಮಾಡ್ಬೋದು. ಸೊ ಇದಿಷ್ಟು ವುಡ್ ರಿಪ್ಲೇಸ್ ಮಾಡೋ 100% ಸರ್. ಸರ್ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಸರ್, 2030 ಒಳಗಡೆ ಸರ್ ಅಟ್ಲೀಸ್ಟ್ ಮಿನಿಮಮ್ 50% ಜನಗಳು ವುಡ್ನ ಸ್ಟಾಪ್ ಮಾಡ್ಬೇಕು ಸರ್ ಮನೆ ಕಟ್ಟಕ್ಕೆ. ಯಾಕೆ ಸರ್? ಅದಕ್ಕೆ ಆಲ್ಟರ್ನೇಟ್ ಬಂದಿದೆ. ಯಾಕಂದ್ರೆ ಸರ್ ಇವತ್ತು ಆ ಮಟ್ಟದಲ್ಲಿ ವುಡ್ ಸಿಗ್ತಾ ಇಲ್ಲ ಸರ್ ನಮಗೆ. ಸೊ ಇದೇ ತರ ನಾವು ಮರ ಕಡಿತಾ ಹೋದ್ರೆ ನೆಕ್ಸ್ಟ್ ಜನರೇಷನ್ ಏನ್ ಮಾಡಬೇಕು? ನಮ್ಮ ತಾತ ನಮ್ಮ ತಂದೆಯವ್ರು ಮರ ನೆಟ್ಟಿದ್ರು, ಅದು ನಾವು ಕಡ್ದಿದ್ದೀವಿ, ಬಟ್ ನಾವೇನು ನೆಟ್ಟಿಲ್ಲ ಸರ್. ನೆಕ್ಸ್ಟ್ ಜನರೇಷನ್ ಏನು ಮಾಡ್ಬೇಕು ಅದಕ್ಕೀಗ? ಕರೆಕ್ಟ್. ಹಂಗಾಗಿ ಆಲ್ಟರ್ನೇಟ್ ನಿಮಗೆ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಲ್ಲ, ಸೊ ಅದು ನೋಡೋಣ. ಸೊ ವುಡ್ಗೆ 100% ಆಲ್ಟರ್ನೇಟ್ ಬಂದಿದೆ ಈಗ. ಎಲ್ಲ ರಿಪ್ಲೇಸ್ಮೆಂಟ್ ಬಂದ್ಬಿಟ್ಟು 100% ರಿಪ್ಲೇಸ್ಮೆಂಟ್ ಅಂಡ್ ಅದಕ್ಕಿಂತ ಬೆಸ್ಟ್ ಆಗಿ ಬಂದಿದೆ. ಅಂಡ್ ಅಫೋರ್ಡಬಲ್ ಪ್ರೈಸ್ ಸರ್. ವುಡ್ಗಿನ ಆಲ್ಮೋಸ್ಟ್ 10-15% ಕಮ್ಮಿಲಾಗುವಂಥ ಪ್ರೈಸ್ ಅಲ್ಲಿ. ಸೊ ವುಡ್ಗಿನ ಕಮ್ಮಿ ಆಕ್ಚುಲಿ ನಿಮ್ಗೆ ಅದು ಹೇಳಿರಲಿಲ್ಲ. ವುಡ್ಗಿನ ಕಮ್ಮಿಲಾಗುವಂಥ ಪ್ರೈಸು. ವಾವ್. ಹೌದು. ಸೊ ವುಡ್ಗಿನ ಬಾಳ್ಕೆ ಜಾಸ್ತಿ, ವುಡ್ಗಿನ ಲುಕ್ ಜಾಸ್ತಿ, ಆದರೆ ವುಡ್ಗಿಂತಲೂ ರೇಟ್ ಕಮ್ಮಿ. ಇದು ಇದ್ರ ಸ್ಪೆಷಾಲಿಟಿ.
ಗ್ರೇಟ್. ಆಮೇಲೆ ಯಾವ ಫಿನಿಶಿಂಗ್ ಬೇಕಾದ್ರೆ ಕೊಡ್ಬೋದು, ಎಷ್ಟು ಸೂಕ್ಷ್ಮ ವರ್ಕ್ ಬೇಕಾದ್ರೆ ಮಾಡ್ಬೋದು ಸರ್. ಎಲ್ಲ ಇಲ್ಲಿ ಮಾಡಿದೀವಿ, ಎಲ್ಲ ತರ ವರ್ಕು ನಾವು ಮಾಡಿದೀವಿ. ಎಲ್ಲ ಪ್ರತಿಯೊಂದು ನೋಡ್ತಾ ಬರೋಣ. ಸೂಪರ್. ಸೊ ನೋಡಿ, ನೀವು ಕಿಚನ್ ಅಲ್ಲಿ ಗ್ರಾಸರಿ ಯೂನಿಟ್ಸ್ ಸೆಂಟ್ರಲ್ ಏನ್ ಮಾಡಿದ್ದಾರಲ್ಲ, ಸೊ ಅವೆಲ್ಲ ನೀವು ಇಲ್ಲಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಇದು ನೋಡಿ ಅಲ್ಯೂಮಿನಿಯಂ ಗ್ಲಾಸ್ ಕೂಡ ಎಷ್ಟು ಚೆನ್ನಾಗಿ ನೋಡಿ. ನೋಡಿ ಒಳಗಡೆ ನೋಡಿ ಪಾತ್ರೆ ತಟ್ಟೆ ಇಡ್ಬೋದು, ತೊಳೆದ್ಬಿಟ್ಟು ಹಂಗೆ ಇಡ್ಬೋದು ಅಷ್ಟೇ. ಆಮೇಲೆ ಅದು ತಪ್ಪಿ ಒಂದು ನೀರು ಸೋರಿದ್ರು ಏನಾಗಲ್ಲ, ಏನು ಪ್ರಾಬ್ಲಮ್ ಇಲ್ಲ ಸರ್. ಸೊ ವುಡನ್ ಅಲ್ಲಿ ನಾವು ವುಡ್ ವರ್ಕ್ ಮಾಡಿಸಿದಾಗ ಏನಾಗುತ್ತೆ, ಇಂಟೀರಿಯರ್ ವರ್ಕ್ ತೊಳೆದ್ಬಿಟ್ಟು ಏನಾದ್ರು ಅಪ್ಪಿತಪ್ಪಿ ಹಸಿದಿಟ್ರೆ ಒಂದನಿ ನೀರು ಸೋರಿದ್ರೆ ಏನಾಗುತ್ತೆ, ಬಿದ್ದು 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 ಓವರ್ ಟೈಮ್ ಅದು ಹಾಳಾಗುತ್ತೆ. ಅದು ಎಕ್ಸ್ಟ್ರಾ ಜೊತೆಗೆ ನಾವು ಇಲ್ಲಿ ಇದನ್ನು ಕೊಟ್ಟಿದ್ದೀವಿ, ನೀರು ಬಿದ್ರು ಆರಾಮಾಗಿ ಚೆಲ್ಕೊಂಬೋದು ತೆಗೆದು. ಓ ನೋಡಿ, ಇನ್ ಕೇಸ್ ಅದಿಲ್ಲ ಅಂದ್ರೂ ಕೂಡ ಏನು ಸಮಸ್ಯೆ ಇಲ್ಲ ಸರ್. ಕೆಳಗಡೆ ಬಿದ್ದಿರುತ್ತೆ, ಒರೆಸ್ಕೊಬಹುದು ನೀವು. ಅಷ್ಟು ಬೇಕಾದ್ರೆ ಬಿದ್ದಿಲ್ಲಿ ಜಾರುತ್ತೆ ಅಷ್ಟೇ. ಸೊ ಇವಾಗಿನ ಟ್ರೆಂಡಿಂಗ್ ಪ್ರಕಾರ ನಿಮಗೆ ಶಟರ್ ಯೂನಿಟ್ಗಳು, ಸೊ ಶಟರ್ ಕೇಳ್ತಾರಲ್ಲ, ಸೊ ಶಟರ್ ಯೂನಿಟ್ಸ್ ನಾವು ಮಾಡಿದ್ದೀವಿ. ಏನು ಸರ್, ನಾನಂತೂ ನೋಡಿಲ್ಲ ರೋಲಿಂಗ್ ಶಟರ್. ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇದೆ ಸರ್ ಕಿಚನ್ ಕೂಡ ರೋಲಿಂಗ್ ಶಟರ್ಗಳು. ಸೊ ಹಂಗಾಗಿ ಶಟರ್ ಯೂನಿಟ್ ನಾವು ಮಾಡಿದ್ದೀವಿ ಇಲ್ಲಿ. ಅದು ಕೂಡ ಅಲ್ಯೂಮಿನಿಯಂ ಅಲ್ಲೇ. ಇದು ಅಲ್ಯೂಮಿನಿಯಂ? ಹೌದು. ಸೊ ಇದು PVC, ಇದು ಇಂಟರ್ ಬಾಕ್ಸ್ ಅಲ್ಯೂಮಿನಿಯಂ. ಇದ್ರ ಫ್ರೇಮ್ ಎಲ್ಲ ಬಾಕ್ಸ್ ಇಲ್ಲ ಇದ್ಕೊಂಡು ಡೋರ್ ಮಾಡಿದ್ರೆ ಏನೋ ತೆಗಿ. ಹೌದು. ಸೊ ಕೆಲವು ಸಲ ಸ್ಪೇಸ್ ಇರಲ್ಲ, ತೆಗಿಯಕ್ ಆಗಲ್ಲ ಅಂತ ಕಡೆ ಆರಾಮಾಗಿ ಯೂಸ್ ಮಾಡ್ಬೋದು. ಅಂಡ್ ಇವಾಗ ಬಹಳ ಟ್ರೆಂಡಿಂಗ್ ಅಲ್ಲೂ ನಡೀತಾ ಇದೆ ಸರ್. ಎಲ್ಲ ಮಾಡ್ಬೋದು ಸರ್. ವುಡ್ ಅಲ್ಲಿ ಏನೇನ್ ಮಾಡ್ಬೋದು ಪ್ರತಿಯೊಂದು ವರ್ಕ್ ನಾವು ಮಾಡ್ಬೋದು. ಬಟ್ ಏನು ಸರ್, ಇದ್ರಲ್ಲಿ ಮೇಜರ್ ನಿಮ್ಗೆ ಹೇಳೋದಿಷ್ಟೇ, ಕ್ವಾಲಿಟಿ ವುಡ್ಕಿನ ಬಹಳ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ, ಡ್ಯೂರಬಿಲಿಟಿ. ಹೌದು. ಸೊ ನಾವು ಜನಕ್ಕೆ ಯಾವಾಗಲೂ ಹೇಳೋದು ಏನಕ್ಕೆ ಅಲ್ಯೂಮಿನಿಯಂ ಇಂಟೀರಿಯರ್ ಏನಕ್ಕೆ ಹೋಗ್ಬೇಕು ಅಂದರೆ ಸರ್, ಇದೊಂಥರ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಇವತ್ತು ನೀವೇನು ಇನ್ವೆಸ್ಟ್ ಮಾಡ್ತಿರಲ್ಲ ಸರ್, 15-20 ವರ್ಷ ಆದಮೇಲೆ ಸರ್ ನೀವು ಏನು ಇನ್ವೆಸ್ಟ್ ಮಾಡೋದು ಅಷ್ಟು ನಿಮಗೆ ಇನ್ ಕೇಸ್ ಇಲ್ಲಿ ಇಂಟೀರಿಯರ್ ಚೇಂಜ್ ಮಾಡಬೇಕು ಅಂತ ಯಾವತ್ತೂ ತಲೆಗೆ ಯೋಚನೆ ಬಂದರೆ, ಇವತ್ತು ಇನ್ವೆಸ್ಟ್ ಮಾಡಿರೋಷ್ಟು ಅಮೌಂಟ್ 15-20 ವರ್ಷ ಆದಮೇಲೆ ನಿಮ್ಗೆ ಮತ್ತೆ ರಿಟರ್ನ್ ಬಂದೇ ಬರುತ್ತೆ ಸರ್. ಬಟ್ ವುಡ್ಡಲ್ಲಿ ಬರಲ್ಲ ಸರ್. ವುಡ್ಡಲ್ಲಿ ನೀವು ಹಾಕುವಂಥ ವುಡ್ನ ರಿಮೂವ್ ಮಾಡಬೇಕು ಅಂದ್ರೆ ದುಡ್ಡು ಕೊಡಬೇಕು, ಆ್ಯಂಡ್ ಅದನ್ನು ನಾವು ಹೊರಗಡೆ ಡಂಪ್ ಮಾಡಬೇಕು ಅಂದ್ರೆ BB ಅಂತ ದುಡ್ಡು ಕೊಟ್ಟೇ ಕಳಿಸ್ಬೇಕು ಸರ್. ಯಾರು ತಗೊಂಡು ಹೋಗಲ್ಲ ಅದನ್ನ. ಇದನ್ನ ನೀವು ಆರಾಮಾಗಿ ರೀಸೇಲ್ ವ್ಯಾಲ್ಯೂ ಬರುತ್ತೆ ಸರ್. ಸ್ಕ್ರಾಪ್ ಇನ್ ಕೇಸ್ ನಿಮಗೆ ಬೇಡ ಚೇಂಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಬಂದರೆ ಸರ್, ಅಲ್ಯೂಮಿನಿಯಂ ಇವತ್ತಿಗೆ ಸ್ಕ್ರಾಪ್ 200 ರೂಪಾಯಿ ಇದೆ ಸರ್ ರೇಟು ಪರ್ ಕೆಜಿ. ನಾನು ಇದು ಸ್ಟಾರ್ಟ್ ಮಾಡಿದಾಗ ಸ್ಕ್ರಾಪ್ ರೇಟ್ ಬಂದು 90 ರೂಪೀಸ್ ಇತ್ತು ಸರ್. ಬಟ್ ಇವಾಗ 200 ರೂಪೀಸ್ ಇದೆ ಸ್ಕ್ರಾಪ್. ಸೊ ಹೊಸ ಅಲ್ಯೂಮಿನಿಯಂ ಬಂದು ಆಲ್ಮೋಸ್ಟ್ 400 ರೂಪೀಸ್ವರೆಗೂ ಹೋಗಿದೆ ಇವಾಗ. ಓಕೆ. ಸೊ ಏನು ಬೇಡ, ಇದನ್ನ ತಗೊಂಡು ನಾನು ಸ್ಕ್ರಾಪ್ ಹಾಕ್ತೀನಿ, ಅವತ್ತು ಯಾವತ್ತು ಒಂದು 20 ವರ್ಷ ಬಳಸಿ ಟ್ರೆಂಡಿಂಗ್ ಇರೋದು ಹಾಕೋತೀರಿ. ಇವತ್ತೇನು ಇನ್ವೆಸ್ಟ್ ಮಾಡ್ತಾರೆ 100% ನಿಮ್ಗೆ ರಿಟರ್ನ್ಸ್ ಬರುತ್ತೆ ಸರ್. ಇದೊಂಥರ ಗೋಲ್ಡ್ ಇನ್ವೆಸ್ಟ್ಮೆಂಟ್. ನೀವು ಮಾಡಿದಿರಿ, ಖರ್ಚೇ ಇಲ್ಲ ನೀವು ಆಕ್ಚುಲಿ ಫ್ರೀಯಾಗಿ ಇಂಟೀರಿಯರ್ಸ್ ಬಂದಂಗೆ. ನಿಮ್ಗೇನು ಅದಕ್ಕೆ ಹೇಳೋದು ಸರ್, ಅಲ್ಯೂಮಿನಿಯಂ ಇಂಟೀರಿಯರ್ ಇದಕ್ಕೆ ಹೇಳೋದು ಜನಗಳು ಯಾಕೆ ಅಲ್ಯೂಮಿನಿಯಂ ಇಂಟೀರಿಯರ್ ಹೆಂಗಿರುತ್ತೆ ಏನು. ಒಂದ್ಸಲಿ ಎಲ್ಲ ನೋಡಿ. ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗೋ ರೀಸನ್ ಒಂದು ಡ್ಯೂರೇಬಿಲಿಟಿ, ಮೇಜರ್ಲಿ ಕ್ವಾಲಿಟಿ ಅಂಡ್ ಪ್ರೈಸ್. ಒಂಥರ ಪ್ರೈಸಿಂಗು, ಒಂಥರ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಗ್ರೇಟ್. ದಿಸ್ ಇಸ್ ನಾಟ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್, ದಿಸ್ ಇಸ್ ಗೋಲ್ಡ್ ಇಂಟೀರಿಯರ್ಸ್. ಬನ್ನಿ. ಸೊ ಇದೊಂದು ಫುಲ್ ಪ್ರೀಮಿಯಂ ಅಲ್ಲಿ ಮಾಡಿರುವಂಥದ್ದು ಸರ್. ಸೊ ಇದೊಂದು ಹೊಸ ಟೆಕ್ನಾಲಜಿలో ಮಾಡಿರುವಂಥದ್ದು. ಇನ್ನು ಬೇರೆ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಯಾವ ಇಂಟೀರಿಯರ್ಸು ಈ ಟೆಕ್ನಾಲಜಿ ಮಾಡಲ್ಲ. ನಾವು ನಮ್ದೊಂದೇ ಕಂಪ್ನಿ ಈ ಟೆಕ್ನಾಲಜಿ ಮಾಡುವಂಥದ್ದು. ACP ಶೀಟ್ಸ್ನ ಗ್ರೂವ್ ಮಾಡಿ, ಬೆಂಡ್ ಮಾಡಿ, ಅಲ್ಯೂಮಿನಿಯಂ ಫ್ರೇಮ್ಸ್ ಇನ್ನೇನು ಒಳಗಡೆ ಸೆಕ್ಷನ್ಸ್ ಬರುತ್ತಲ್ಲ, ಆ ಸೆಕ್ಷನ್ಗಳು ಎಲ್ಲೂ ಕಾಣದಂಗೆ ಶೀಟಲ್ಲೇ ಕವರ್ ಮಾಡಿ ಮಾಡುವಂಥದ್ದು. ಇದು ಫಿನಿಶಿಂಗ್ ನಿಮ್ಗೆ ವುಡನ್ ಫಿನಿಶಿಂಗ್ ಥರನೇ ಬರುತ್ತೆ. ಸೊ ಇದು ನೋಡಿ, ಇದ್ರಲ್ಲಿ ನಿಮ್ಗೆ ಎಲ್ಲೂ ಅಲ್ಯೂಮಿನಿಯಂ ಸೆಕ್ಷನ್ಸ್ ಜಾಸ್ತಿ ಕಾಣಲ್ಲ, ಏನು ಕಾಣಲ್ಲ. ಸೊ ಸೆಕ್ಷನ್ಸ್ ಎಲ್ಲ ಒಳಗಿರುತ್ತೆ. ಸೊ ಇದು ಟೈಮ್ ತುಂಬಾ ಜಾಸ್ತಿ ಬೇಕು ಅಂಡ್ ಬಹಳ ಸ್ಕಿಲ್ಡ್ ಲೇಬರ್ಸ್ ಬೇಕು. ಅಂಡ್ ನನಗೆ ಗೊತ್ತಿರೋ ಪ್ರಕಾರ ನಾವು ಒಬ್ಬರೇ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮಾಡ್ತಾ ಇರೋದು. ಏನು ಥಿಕ್ನೆಸ್ ಇದೆ ನೋಡಿ. ಸೊ ಎಕ್ಸಸರೀಸು ವುಡ್ಡಲ್ಲಿ ಏನು ಎಕ್ಸಸರೀಸ್ ಯೂಸ್ ಮಾಡ್ತೀವೋ ಸೇಮ್ ಎಲ್ಲ ಥರ ಎಕ್ಸಸರೀಸು ನಾವು ಯೂಸ್ ಮಾಡ್ಬೋದು ಸರ್. ಓಕೆ. ಇವಾಗ ಈ ಥರ ಟ್ರೆಂಡಿಂಗ್. ಹೌದು. ಸೊ ಈ ಕಡೆ ಬಂದರೆ ನೀವು ಮ್ಯಾಜಿಕ್ ಕಾರ್ನರ್ಸು. ಹೌದು ಸರ್, ನಿಮಗೆ ಸ್ಪೇಸ್ ಯುಟಿಲೈಸೇಷನ್ಗೆ ಅದ್ರಲ್ಲಿ ತಗಲಲ್ಲ, ಎಲ್ಲೂ ತಡೆಯಲ್ಲ ಸರ್. ಅದ್ರ ಒಳಗೆ ಇರುತ್ತೆ. ಓಕೆ. ಆಕ್ಚುಲಿ ನಮ್ಮಲ್ಲಿ ಸೇಮ್ ಇದೇ ಥರದೊಂದಿದೆ, ಅದು ಬಳಸೋಕ್ಕಾಗದೆ ಅಲ್ಲಿ ತಗೊಂಡು ಆ ಜಾಗ ವೇಸ್ಟ್ ಆಗ್ತಾ ಇರುತ್ತೆ. ಬಟ್ ಇದೆಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಸ್ಪೇಸ್ ವೇಸ್ಟ್ ಆಗಲ್ಲ. ಓಕೆ. ವೆರಿ ನೈಸ್. ಆಕ್ಚುಲಿ ನಾನು ನಮ್ಮ ಮನೇಲಿರೋ ಇಂಟೀರಿಯರ್ ಎಲ್ಲ ಕಿತ್ತಾಕ್ಬಿಟ್ಟು ಅದು ಹಳೆ ವುಡ್ಡು ವೇಸ್ಟ್, ಅದು ಆಮೇಲೆ ಹೆವಿ ಜಿರಳೆಗಳು ಬೇರೆ ಬರ್ತಾವೆ. ನೋಡಿ, ನೀವು ಆ ವುಡನ್ ಇಂಟೀರಿಯರ್ ತೆಗಿಬೇಕಾದ್ರೂ ಕೂಡ ನೀವು ನೋಡಿ ಎಷ್ಟು ರಿಸ್ಕ್ ಆಗುತ್ತೆ ಗೊತ್ತಾ ಸರ್ ವುಡನ್ ಇಂಟೀರಿಯರ್ ತೆಗಿಯೋದು. ಬಟ್ ಇದು ನಮ್ದು ಫಸ್ಟ್ ಆಫ್ ಆಲ್ ತೆಗಿಯೋ ಅವಶ್ಯಕತೆ ಇಲ್ಲ. ಅಂಡ್ ತೆಗಿಯೋದು ಬಹಳ ಸಿಂಪಲ್ ಇರುತ್ತೆ. ಇನ್ ಕೇಸ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ತುಂಬಾ ಈಸಿಯಾಗಿ ಶಿಫ್ಟ್ ಮಾಡ್ಬೋದು. ನೋಡಿ, ತೆಗಿಯೋಕ್ಕೂ ಕೂಡ ಎಷ್ಟು ಸ್ಮೂತ್ ಆದಂಥ ಹಬ್ಬ ನೋಡಿ. ಒಳ್ಳೆ ಶೋರೂಮ್ ಇದೆ ಪರ್ಫೆಕ್ಟಾಗಿ. ಅದಕ್ಕೆ ಒಳ್ಳೆ ಲೈಟಿಂಗ್ ಎಲ್ಲ ಕೊಟ್ಟು. ಸೊ ಇವೆಲ್ಲ ಎಕ್ಸಸರೀಸ್ ನಾವು ವುಡನಲ್ಲಿ ಯೂಸ್ ಮಾಡುವಂಥದ್ದು. ಸೊ ವುಡನಲ್ಲಿ ಏನೇನು ಎಕ್ಸಸರೀಸ್ ಯೂಸ್ ಮಾಡ್ತೀವಲ್ಲ, ಸೇಮ್ ಎಕ್ಸಸರೀಸ್ ನಾವು ಇದ್ರಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡ್ಬೋದು. ಒಳ್ಳೆ ಕಲರ್ ಥೀಮ್ ನೋಡಿ. ಇದು ಪಿಸ್ತಾ ಗ್ರೀನ್ ಅಂತೇಳಿ, ಭಾಳ ಲೈಟ್ ಗ್ರೀನು, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ನೋಡ್ಬೋದು ಬೇಸಿಕ್ ಇನ್ನೊಂದು ಇದೆ. ಈ ಕಡೆ ಒಟ್ಟು ಹ್ಯಾಂಡ್ ವಾಶ್ ಯೂನಿಟು,
ಸೊ ಡ್ರೆಸ್ಸಿಂಗ್ ಯೂನಿಟು, ಸ್ಟಡಿ ಯೂನಿಟು. ಸೊ ಹ್ಯಾಂಡ್ ವಾಷಿಂಗ್ ಯೂನಿಟ್ ಆಕ್ಚುಲಿ ಅದು ಕೂಡ ನೀರು ಬೀಳುವಂತ ಜಾಗ. ಹೌದು, ಅಲ್ಲೂ ಕೂಡ ನೀರು ಬಿದ್ದದೆಲ್ಲ ಹಾಳಾಗ್ತಿರುತ್ತೆ. ಹೌದು ನೋಡಿ, ಏನಿಲ್ಲ, ಎಲ್ಲ ಅದು ಸುಮ್ಮನೆ ಒಂದ್ಸಲ ಒರೆಸ್ಬಿಟ್ರೆ ಕ್ಲೀನ್ ಆಗ್ಬಿಡುತ್ತೆ. ಕ್ಲೀನ್. ಹೌದು. ಮತ್ತೆ ಆ ಚುಕ್ಕೆ ಬೀಳೋದು, ಕಲೆ ಬೀಳೋದು ಅದು ಏನೂ ಆಗಲ್ಲ ಸರ್. ಸರ್ ACP ಶೀಟ್ಸ್ನ ಕಮರ್ಷಿಯಲ್ ಬಿಲ್ಡಿಂಗ್ ಹೊರಗಡೆ ಡಿಸೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸರ್. ಅದು 365 ಡೇಸ್ ಬಿಸಿಲಲ್ಲೇ ಇರುತ್ತೆ, ಮಳೆಲೇ ಇರುತ್ತೆ ಸರ್. ಸೊ ಭಾಳ ಧೂಳು ಕೂತಿರುತ್ತೆ ಬೇಸಿಗೆ ಕಾಲದಲ್ಲಿ. ಒಂದ್ಸಲಿ ಮಳೆ ಬಂದರೆ ಕ್ಲೀನ್ ಆಗ್ಬಿಡುತ್ತೆ. ಹೌದು. ಸೊ ನೀವು 365 ಡೇಸ್ ಬಿಸಿಲು ಮಳೆಲಿ ಇದ್ರೂ ಕೂಡ ಅದು ಕಲರ್ ಶೇಡ್ ಆಗೋದಾಗ್ಲಿ ಡಲ್ ಆಗೋದಾಗ್ಲಿ ಆಗಲ್ಲ. ವಾವ್, ಇದು ಸ್ಟಡಿ ನೋಡಿ, ಬನ್ನಿ ಇಲ್ಲಿ. ವಾವ್, ನೋಡಿ, ಮನೇಲಿ ಮಕ್ಕಳು ಓದೋರು ಯಾರನ್ನ ಇದ್ರೆ ಅಥವಾ ಮನೇಲಿ ಹಿರಿಯರೆ ಅವ್ರಿಗೆ ಲ್ಯಾಪ್ಟಾಪ್ ಟೇಬಲ್ ಆಗುತ್ತೆ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ. ನೋಡಿ, ಲ್ಯಾಪ್ಟಾಪ್ ಇಟ್ಕೊಂಡು ಈ ಶೋರೂಮ್ ಒಳಗಡೆ, ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಒಳಗಡೆ ಒಂದೇ ಒಂದು ವುಡನ್ ಐಟಮ್ ಇದೆ, ಅದಿದೆ. ಖಂಡಿತ ಇಲ್ಲ ಸರ್. ನಾನು ನಿಮಗೆ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಹೇಳಿದ್ದೀನಿ, ಒಂದು ಪೀಸ್ ಕೂಡ ನಾವು ವುಡ್ ಎಲ್ಲೂ ಯೂಸ್ ಮಾಡಿಲ್ಲ. ಸೊ ಇದು ಕೂಡ ಅಲ್ಯೂಮಿನಿಯಂ TV ಯೂನಿಟ್. ಹೌದು, ವುಡ್ ಥರನೇ ಇದೆ. ಇಲ್ಲ ಸರ್, ಹೌದು. ಸೊ ಇನ್ನು ಸ್ಟ್ರೆಂತ್ ವೈಸ್ ಕೇಳಿದ್ರೆ ಸರ್ ಆಲ್ಮೋಸ್ಟ್ ನಾನೊಂದು 80 kg ಇದ್ದೀನಿ ಸರ್. ಆರಾಮಾಗಿ ಕೂರ್ಬೋದು, ಏನೂ ತೊಂದರೆ ಇಲ್ಲ ಸರ್. ಅಷ್ಟಿಟ್ರು ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಸ್ಟ್ರೆಂತು ಸರ್ ವುಡ್ ಅಷ್ಟೇ ಸ್ಟ್ರೆಂತ್ ಕೊಡುತ್ತೆ ಸರ್, ಏನು ಪ್ರಾಬ್ಲಮ್. ಸೂಪರ್ ನೋಡಿ, ಪ್ರೆಸ್ ಟೈಪ್ ಬಂದೇ ಬಿಡ್ತದೆ. ಸೂಪರ್. ಒಳಗಡೆ ಏನಾದ್ರು ಇಡಿ, ಅಷ್ಟೇ ಪ್ರೆಸ್ ಮಾಡಿ ಲಾಕ್. ಬಹುಶಃ ಈ ವಿಡಿಯೋ ಏನಾದ್ರು ಹೆಣ್ಮಕ್ಳು ನೋಡಿದ್ರೆ ನಾಳೆಯಿಂದ ಮನೇಲಿರೋ ವುಡ್ ಎಲ್ಲ ಕಿತ್ತಾಕ್ಬಿಡ್ತಾರೆ. 100%. ತುಂಬ ಜನ ಆಲ್ರೆಡಿ ಕೇಳ್ತಾ ಇದ್ದಾರೆ ಸರ್. ಯಾಕಂದರೆ ನಮ್ಮ ಮನೆಯಲ್ಲಿ ಸ್ನೇಹಿತರೆ, ನಮ್ಮ ಮನೇಲಿ ನಾವು ಒಂದು 3 years ಬಿಫೋರ್ ವುಡನ್ ಇಂಟೀರಿಯರ್ಸ್ ಮಾಡಿಸಿದ್ವಿ ಅಡುಗೆ ಮನೆಗೆ, ಎಸ್ಪೆಷಲಿ ಅಡುಗೆ ಮನೆಗೆ. ಅಲ್ಲೇನಾಗಿದೆ, ಆ ಪ್ಲೈ ಬೋರ್ಡಲ್ಲಿ ಮಾಡಿರ್ತಾರೆ, ಅದು ಪ್ಲೈವುಡ್ ಬೋರ್ಡಲ್ಲಿ ಅದನ್ನ ಜಿರ್ಲೆಗಳು ಕೆರೆಯೋದು, ಅದು ಇದು, ಆಮೇಲೆ ನೀರು ಬಿದ್ದು ಏನಾದ್ರು ಲ್ಯಾಮಿನೇಟ್ಗಳು ಎದ್ಬಿಡೋದು. ಲ್ಯಾಮಿನೇಟ್ ಎದ್ಬಿಟ್ಟಿದೆ ಅಲ್ಲಿ. ಖಂಡಿತ ನಾವು ಮಾಡಿಸ್ತೀವಿ. ಐ ಎಮ್ ಸರ್ ಕಸ್ಟಮರ್. ನಾನು ಸರ್ ಕಸ್ಟಮರ್ ಇವತ್ತಿಂದ. ಥ್ಯಾಂಕ್ ಯು ಸರ್. ಮಾಡ್ಕೊಡಿ ಸರ್. ಸರ್ ಈಗ ನಾವು ಕರ್ನಾಟಕದ ಜನತೆಗೆ ಹೇಳ್ತಾ ಇರೋದು ಏನು ಅಂದರೆ, ಒಂದು ಇದೊಂಥರ ಇಕೋ ಫ್ರೆಂಡ್ಲಿ ಇದು. ಸೊ ಒಂದು ನೀವು ವುಡ್ನ ಕಮ್ಮಿ ಯೂಸೇಜ್ ಆಗುತ್ತೆ ಅಂಡ್ ನಿಮಗೆ ವುಡ್ಕಿನ್ನ 10 ಪಟ್ಟು ಕ್ವಾಲಿಟಿ ಇರುವಂಥ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಇದು. ಹಂಗಾಗಿ ಅಲ್ಯೂಮಿನಿಯಂ ಇಂಟೀರಿಯರ್ ಒಂದ್ಸಲಿ ನೀವು ಮಾಡ್ಸೋದು ಬಿಡೋದು ನೆಕ್ಸ್ಟ್ ಒಂದ್ಸಲಿ ಬಂದು ನೋಡಿ, ಜಸ್ಟ್ ನೋಡಿ, ಬಂದು ನೋಡಿ ಮಾಡೋದು, ಆಮೇಲೆ ಒಂದ್ಸಲಿ ಬಂದು ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಇಂಡಿಯಾದಲ್ಲಿ ಯಾವ್ದಾದ್ರು ISO ಸರ್ಟಿಫೈಡ್ ಅಲ್ಯೂಮಿನಿಯಂ ಇಂಟೀರಿಯರ್ ಕಂಪ್ನಿ ಇದ್ರೆ ಸರ್ ಅದು B ಇಂಟೀರಿಯರ್ ಮಾತ್ರ ಸರ್. ಅದಕ್ಕೆ ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಸರ್. ಸರ್ ಸೂಪರ್. ನೋಡಿ, ಇಂಡಿಯಾದ, ಭಾರತದ ಒನ್ ಅಂಡ್ ಓನ್ಲಿ ISO ಸರ್ಟಿಫೈಡ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅವರು ಫಾರ್ ದಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಕ್ವಾಲಿಟಿಗೆ ಇವರ ಕ್ವಾಲಿಟಿನ ಯಾರು ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ISO ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅವರು. ಆಗಲಿ, ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬಿಟ್ಟು ಇದುವರೆಗೂ ಸರ್? ನಾವು ತಿಂಗಳಿಗೆ ಈಗ 50-60 ಪ್ರಾಜೆಕ್ಟ್ ಮಾಡ್ತೀವಿ. ತಿಂಗಳಿಗೆ 50? ಡೈಲಿ 2 ಸರ್? ಡೈಲಿ 2. ಈಗ ನಮ್ಮಲ್ಲಿ 150 ಜನ ಲೇಬರ್ಸ್ ಇದ್ದಾರೆ. 150 ಜನ ಲೇಬರ್ಸ್ ಇದ್ದಾರೆ. ಸೊ ಪ್ರೆಸೆಂಟ್ಲಿ ನಾವು 1400-1300 ಮಾಡಿರ್ಬೋದು ಸರ್. ಸೊ ನಿಮ್ದು ಹೇಗೆ ರೇಟ್? ಸ್ಕ್ವೇರ್ ಫೀಟ್ ಲೆಕ್ಕ? ಹೌದು, ಸ್ಕ್ವೇರ್ ಫೀಟ್ ಲೆಕ್ಕ. ಬಟ್ ಒಂದೊಂದು ಕನ್ಫರ್ಮು ಹುಡುಗಿನ ಕಮ್ಮಿ ಇರುತ್ತೆ ಅಷ್ಟೇ. ಹುಡುಗಿನ ಕಮ್ಮಿ ಇರುತ್ತೆ, ಕರ್ನಾಟಕಕ್ಕೆ ಬೆಸ್ಟ್ ಸಿಗುತ್ತೆ. ಇಷ್ಟು ನಮ್ಮ ಗೇಜು ಸರ್? ಈಗ 32 ಆಗಿದೆ ಸರ್. 32ಕ್ಕೆ ಇಷ್ಟು ನಾಲೆಡ್ಜ್ ನಿಮಗೆ? ನಾಲೆಡ್ಜ್ ಏನಿಲ್ಲ ಸರ್, ಇಲ್ಲ, ಕಲಿಬೇಕು ಅಂದ್ರೆ ಕಲಿಸ್ಲೇಬೇಕು. ಓಕೆ, ಬನ್ನಿ. ನಮ್ಮ B ಇಂಟೀರಿಯರ್ಸ್ ರಘುನಾಥ್ ಅವ್ರ ಸಂಸ್ಥೆ ಇನ್ನೊಂದು ಮಹಡಿ ಇದು. ಇಲ್ಲಿ ಇನ್ನೊಂದಷ್ಟು ಇಂಟೀರಿಯರ್ಸ್ ಇದೆ, ನೋಡೋಣ ಸರ್. ಈಗ ನಿಮ್ಗೆ ಅವಲ್ಲೇ ಹೇಳಿದೆ, ಏನು ಲೈಕ್ ಮನೆ ಕಟ್ಟಬೇಕಾದ್ರೆ 100% ವುಡ್ನ ಯೂಸ್ ಮಾಡ್ದಂಗೆ ಸೊ ಮನೆ ಕಟ್ಬೋದು ಅಂತ ಸರ್. ಇದೆಲ್ಲ ಡೋರ್ಸು ಸರ್, ಮೇನ್ ಡೋರ್ಸು, ರೂಮ್ ಡೋರ್ಸು, ಇದೆಲ್ಲ ಸ್ಟೀಲ್ ಡೋರ್ಸು ಸರ್. ಸೊ ಇವೆಲ್ಲ GL ಗ್ಯಾಲೋ ವಾಲಿಮಲ್ ಬರುತ್ತೆ. ಸೊ MS ಕೋಟಿಂಗ್ ಬರುತ್ತೆ. GL ಅಂದ್ರೆ ಸರ್ ಮುಂಚೆ ನಾವು ನೋಡಿರ್ತೀವಿ ಬಟ್ BSNL ಪೋಲ್ಗಳು ನಿಲ್ಸಿದ್ರು ಗೊತ್ತಾ, BSNL ಕಂಬಗಳು. ಸೊ ಅವೆಲ್ಲ GL ಮೆಟೀರಿಯಲ್. ಸೊ ಅದೇ ಮೆಟೀರಿಯಲ್ ಇಂದ ಮಾಡಿರ್ತಕ್ಕಂಥ ಡೋರ್ಸ್ ಇದೆಲ್ಲ. ಡೋರ್ಗಳು? ಹೌದು. ಸೊ ಇವು ಅಲ್ಯೂಮಿನಿಯಂ ಅಲ್ಲ, ಸ್ಟೀಲ್. ಎಸ್, GL. ಸೂಪರ್. ನೋಡಿ ಸ್ನೇಹಿತರೆ, ಸೊ ನಿಮ್ಗೆ ಫೀಲು ವುಡ್ ಥರನೇ ಬರುತ್ತೆ ಸರ್. ಹೌದು ನೋಡಿ, ಮರದ ಡೋರ್ ನಾಕ್ ಮಾಡ್ದಂಗೆ ಆಗುತ್ತೆ. ವಾವ್. ಬಟ್ ಇದು ಅಷ್ಟೇ ಕ್ವಾಲಿಟಿ, ಡ್ಯೂರಬಿಲಿಟಿ ಸರ್ ವೆನ್ ಕಂಪೇರ್ ಟು ವುಡ್ 10 ಪಟ್ಟು ಚೆನ್ನಾಗಿದೆ ಸರ್. ಸೆಕ್ಯೂರಿಟಿ, ಸೇಫ್ಟಿ, ಕ್ವಾಲಿಟಿ, ಡ್ಯೂರಬಿಲಿಟಿ. ನೀವು ಎಂಥ ಟೀಕೆ ಯೂಸ್ ಮಾಡಿ, ಬಟ್ ನಿಮಗೆ ಬೆಂಡ್ ಆಗೋದು, ಸೀಲ್ಡ್ ಬಿಡೋದು, ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಸಕ್ಕಾಗೋದು, ಹಿಡ್ಕೊಳ್ಳೋದು, ಬಟ್ ಇವೆಲ್ಲ ಏನು ಸಮಸ್ಯೆ ಬರಲ್ಲ ಸರ್. ವಾವ್, ಪ್ರಾಬ್ಲಮೇ ಬರಲ್ಲ. ಈ ಡೋರ್ ಎಷ್ಟು ಸರ್? ವುಡ್ ಅಲ್ಲಿ ಫಿನಿಶಿಂಗ್ ಕೊಡೋಕೆ ಎಷ್ಟು ಖರ್ಚು ಸರ್? ಸರ್ ಇದೆಲ್ಲ ಫ್ಯಾಕ್ಟ್ರಿ ಮೇಡ್ ರೆಡಿ ಇರುತ್ತೆ? ಹೌದು, ಇದೆಲ್ಲ ರೆಡಿ. ಗ್ರೇಟ್. ಸೊ ಇದು ಮೇನ್ ಡೋರು ಅಂಡ್ ಸೈಜ್, ಥಿಕ್ನೆಸ್ ನೋಡಿ ಸರ್, ಸೈಜ್ ನೋಡಿ ಸರ್. ಬನ್ನಿ ಒಳಗಡೆ ಸ್ನೇಹಿತರೆ. 70 mm ಬರುತ್ತೆ ಸರ್. 70 mm? ಹೌದು. ಇದು ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ವೆಂಟಿಲೇಷನ್ ಪರ್ಪಸ್ಗೂ ಇದೆ. ವಾವ್. ನೋಡಿ ಇದು ಸ್ನೇಹಿತರೆ, ಇದು ಆ್ಯಕ್ಚುಲಿ ಗೊತ್ತೇ ಆಗಲ್ಲ, ಹಂಗಿರುತ್ತೆ. ನೀವು ಏನಾದರೂ ಇದಕ್ಕೆ ಮೈನ್ ಡೋರ್ ಹಾಕ್ದಾಗೆ ಇರಬೇಕು. ಅದ್ರ ಸ್ವಲ್ಪ ಗಾಳಿ ಚೆನ್ನಾಗಿ ಬರಲಿ ಅಂದರೆ ಒಂದು ಮೆಶ್ ಹಾಕಿದರೆ ಅದಕ್ಕೆ ಜಾಗ ಕೊಟ್ಟು ನೋಡಿ, ಧೂಳು ಬರೋದು ಕಡಿಮೆ ಆಗುತ್ತೆ, ಒಳ್ಳೆ ಗಾಳಿ ಬರುತ್ತೆ ನೋಡಿ ಮನೆ ಒಳಗಡೆಗೆ. ಎಷ್ಟು ಚೆನ್ನಾಗಿದೆ. ಈ ಒಂಥರ ಶ್ರೀಕೃಷ್ಣ ಕನಕದಾಸರಿಗೆ ದರ್ಶನ ಕೊಟ್ರಲ್ಲ, ಕನಕನ ಕಿಂಡಿ ಥರ
ಆ್ಯಂಡ್ ಲಾಕಿಂಗ್ ಸಿಸ್ಟಮ್ ನೋಡ್ಬೋದು ಸರ್ ನೀವು. ಮೇಲೆ ಟಾಪು ಬಾಟಮು ನೋಡಿ, ಇಲ್ಲಿ 4, ಇಲ್ಲಿ 1 2 3 4 5 6 7 8 ಟಾಪಲ್ಲಿ ಎಷ್ಟಿದೆ? 2 1 2 ಇದೆ. ಹೌದು, ಇಲ್ಲಿ ನೋಡಿ, ಇಲ್ಲಿ ಒಂದಿದೆ. ಹೌದು, ಅಲ್ಲೂ ಒಂದಿದೆ, ಬಾಟಮಲ್ಲಿ ಒಂದಿದೆ. ಸೊ ಇದು ಒಂದು 4 ಕಡೆ ಲಾಕ್ ಆಗುತ್ತೆ ಫುಲ್. ಹೌದು ಸರ್, ನಿಮ್ಗೆ ಎಂಟೈರ್ ಡೋರ್ ಎಲ್ಲ ಕಡೆ ಲಾಕ್ ಆಗಿರುತ್ತೆ. ಸೊ ನಾವು ಮುಂಚೆ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಒಂದು ಲಾಕ್ ಮಾಡಿದ್ರೆ ಮೇಲೊಂದು ಹಾಕ್ಬೇಕು, ಕೆಳಗೊಂದು ಹಾಕ್ಬೇಕು. ಮುಂಚೆ ಹಳೆ ಡೋರ್ಗಳೆಲ್ಲ ವುಡನ್ ಡೋರ್ಗಳೆಲ್ಲ ಆ ಥರ ಮಾಡ್ತಾ ಇದ್ವು. ಇದು ಒಂದು ಲಾಕಲ್ಲಿ ಸೊ ಎಂಟೈರ್ ಡೋರ್ ಎಲ್ಲ ಕಡೆ ಲಾಕ್ ಆಗಿರುತ್ತೆ. ಸೊ ನಿಮ್ಗೆಲ್ಲೂ ಅದು ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ನು ಅಪ್ಪಿ ಯಾರೋ ನನ್ನಂತ ಕಳ್ಳ ಬಂದು ಇದು ಹೊಡೆದ್ರು ಎಲ್ಲ ಒಂದ್ ಕಡೆ ಹೊಡಿಬಹುದು, ಅಷ್ಟು ಈಸಿಯಾಗಿ ಏನು ಮಾಡಕ್ ಇಷ್ಟು ಕಡೆ ಅವ್ನೇನಾದ್ರು ಒಂದು ಹೊಡೆದ್ರೆ ಓಪನ್ ಮಾಡೋದಕ್ಕಾಗಲ್ಲ. ಅಷ್ಟು ಈಸಿಯಾಗಿ ಇದು ಬ್ರೇಕ್ ಮಾಡಕ್ಕೂ ಆಗಲ್ಲ ಸರ್ ಅವರು, ಯಾಕಂದ್ರೆ ಕಬ್ಬಣ ಇದು. ಸೂಪರ್. ಮತ್ತೆ ಕಲರ್ ಈ ತರ ಒಳ್ಳೊಳ್ಳೆ ಕಲರ್ ಎಲ್ಲ ತರ ಕಲರ್ಸ್ ಆಲ್ಮೋಸ್ಟ್ ಒಂದು 40+ ಪ್ಯಾಟರ್ನ್ಸ್ ಇದೆ ಸರ್. ಪ್ಯಾಟರ್ನ್ಸ್ ಇದೆ, ಅದಕ್ಕೆ ಶೇಡ್ ಕಾರ್ಡ್ ಎಲ್ಲ ಇರುತ್ತೆ, ಸಿಗುತ್ತೆ. ಕಿನ್ಸಾ ಅಂತ ಇದೆ. ಹೌದು, ಕಿನ್ಸಾ ಬ್ರ್ಯಾಂಡ್. ಸ್ಟೀಲ್ ಡೋರ್ಸ್. ಇವಕ್ಕೆಲ್ಲ ಎಷ್ಟು ಗ್ಯಾರಂಟಿ ವಾರಂಟಿ ಸರ್? 10 years ಕಂಪ್ನಿ ಕಡೆಯಿಂದನೇ ಬಂದ್ಬಿಡುತ್ತೆ ಸರ್. 10 ವರ್ಷ ಏನೂ ಆಗಿಲ್ಲ ಅಂದ್ರೆ ಆಮೇಲೆ ಏನೂ ಆಗಲ್ಲ ಸರ್. ಸಿಂಪಲ್ ಅಲ್ಲ ಸರ್? ಸರ್, ಇನ್ನು ಕಾಲಿಂಗ್ ಬೆಲ್ ಹೊಡಿತೀವಿ. ಬೆಲ್ ಸರ್, ಏನದು? ಕಾಲಿಂಗ್ ಬೆಲ್ ಮಾಡ್ತಾ ಇದ್ದೀರಾ? ಅವ್ರಿಗೆ ನೋಡಿ ಬಾ. ಎಲ್ಲೂ ಏನು ಒತ್ತಲೇ ಇಲ್ಲ, ಪುಷ್ ಮಾಡಿದ್ರಲ್ಲ ಇದೆ. ಹೌದು ನೋಡಿ ಸ್ನೇಹಿತರಿಗಿತ್ತು, ಡಬಲ್ ಆಯಿತು. ಎಲ್ಲ ಇದು ಸೇಫ್ಟಿ ಸಿಸ್ಟಮ್. ಹೌದು, ಕಂಪ್ಲೀಟ್ ಕ್ಯಾಮ್ರಾನೂ ಇದೆ. ಕ್ಯಾಮ್ರಾ ಇದೆ. ಒಂದು ಮೈನ್ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ, ಹಳೆ ವಾಡೆಯ ಒಂದು ಡೋರ್ ಇದ್ದಂಗಿದೆ. ನೈಸ್. ಯಾರು? ಆರಾಮಾಗಿ ರಘುನಾಥ್. ಯಾರು? ರಘುನಾಥ್ ಅವ್ರು ಬಂದಿದ್ದಾರೆ, ಬನ್ನಿ ಭಾಗ ತೆಗೋಣ. ಸೂಪರ್, ಬನ್ನಿ ನಮ್ಮ ಮನೆಗೆ ಸ್ವಾಗತ. ಥ್ಯಾಂಕ್ ಯು. ಸೂಪರ್. ನೋಡಿ ಎಷ್ಟು ಚೆನ್ನಾಗಿದೆ ಡೋರು, ಸಖತ್ತಾಗಿದೆ. ಗ್ರೇಟ್. ನೋಡಿ ನೀವು ಯಾವ ಸ್ಟೈಲು, ಯಾವ ಹೈಟು, ಯಾವ ಸೈಜು ಏನು ಬೇಕಾದ್ರೆ ನೀವು ಕೇಳ್ಬೋದು. ವೆರಿ ಕಸ್ಟಮೈಸ್ಡ್ ಆಪ್ಷನ್ಸ್ ಅಲ್ಲ ಸರ್? ಕಸ್ಟಮೈಸ್ಡ್. ನೀವು ಈ ಥರ ಡಿಸೈನ್ ಈ ಥರ ಅನ್ಕೊಂಡಿದ್ದೀನಿ, ಈ ಸೈಜು, ಈ ಹೈಟು, ಈ ಬಿಡ್ತು ಅಂದರೆ ಅವ್ರು ಖಂಡಿತ ಮಾಡಿಕೊಡ್ತಾರೆ. ಸರ್ ನನ್ನ ಬೇಸಿಕಲ್ ಎಜುಕೇಷನ್ ಬಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಬಿ ಇನ್ ಎಲೆಕ್ಟ್ರಾನಿಕ್ಸ್. ಬಟ್ ಅನ್ಫಾರ್ಚುನೇಟ್ಲಿ ನಾನು ಡೇ 1 ನಾನು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡಲ್ಲೇ ಹೋಗಿದ್ದು. ಸೊ ಕೋರ್ ಫೀಲ್ಡಲ್ಲಿ ಯಾವಾಗಲೂ ನಾನು ಟ್ರೈ ಮಾಡಿರಲಿಲ್ಲ. ಬಿಕಾಸ್ ಅವತ್ತೇ ನನಗೊಂದು ಪ್ಲ್ಯಾನ್ ಇತ್ತು, ನಾನು ಬಿಸ್ನೆಸ್ಸೇ ಮಾಡಬೇಕು ಅಂತ. ಬಿಕಾಸ್ ನಮ್ಮ ತಂದೆ ಸಣ್ಣದೊಂದು ಕ್ಯಾಂಟೀನ್ ನಡೆಸ್ತಾ ಇದ್ರು. ಸೊ ಬಿಸ್ನೆಸ್ಸಲ್ಲಿ ಅಟ್ಲೀಸ್ಟ್ ಅವರು ಒಳ್ಳೆ ಜೀವನ ಕಟ್ಕೊಂಡಿದ್ರು ಅದರಲ್ಲಿ. ಅದು ನೋಡಿ ಮುಂಚೆಯಿಂದ ಪ್ಲ್ಯಾನ್ ಇದ್ದಿದ್ದೇ ಅದು. ಸೊ ಬಟ್ ಬಿಸ್ನೆಸ್ಸೇ ಮಾಡಬೇಕು ಅಂತ. ಬಿಸ್ನೆಸ್ ಮಾಡಬೇಕು ಅಂದರೆ ಫಸ್ಟು ನಮಗೆ ಬೇಕಾಗಿರೋದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಮಾರೋದು ಗೊತ್ತಿರಬೇಕು. ಪ್ರಾಡಕ್ಟ್ ಏನಾರು ಆಗಿರಲಿ ಸರ್, ಫಸ್ಟು ಅದನ್ನು ಜನದ ನೀಡ್ಸ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾದಂಥ ಪ್ರಾಡಕ್ಟ್ನ ಅವ್ರಿಗೆ ಡೆಲಿವರಿ ಮಾಡಬೇಕು. ಸೊ ಆ ಥರ ಹಂಗಾಗಿ ನಾನು ಆಲ್ಮೋಸ್ಟ್ ಒಂದು 10 years ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮುಗಿಸಿ ನಾನು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಆಲ್ಮೋಸ್ಟ್ 10 years ವರ್ಕ್ ಮಾಡಿ ಈ ಮಧ್ಯದಲ್ಲಿ ತುಂಬ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡಿದ್ದೀನಿ ಸರ್. ಆಲ್ಮೋಸ್ಟ್ ಒಂದು 7-8 ಬಿಸ್ನೆಸ್ಗಳು ಟ್ರೈ ಮಾಡಿದ್ದೀನಿ. ಬಟ್ ಯಾವುದೂ ಕೈ ಹಿಡಿದಿಲ್ಲ, ಯಾವುದೂ ಸಕ್ಸಸ್ ಆಗಿಲ್ಲ. ಸೊ ಎಲ್ಲ ಫೇಲ್ಯೂರ್ಸ್. ಸೊ ಬೇರೆ ಆಪ್ಷನ್ ಇಲ್ಲ. ಬಟ್ ಆದರೂ ಪ್ರಯತ್ನ ಅಂತೂ ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಬಿಸ್ನೆಸ್ಸೇ ಮಾಡಬೇಕು ಅಂತ ಮೈಂಡ್ಸೆಟ್ ಇದ್ಕೊಂಡು ಬಿಸ್ನೆಸ್ಸೇ ಮಾಡಬೇಕು. ಬಟ್ ಎಕ್ಸಾಕ್ಟ್ಲಿ ಯಾವ ಬಿಸ್ನೆಸ್ ಮಾಡಬೇಕು ನನಗೇನೂ ಐಡಿಯಾ ಇಲ್ಲ. ಆ್ಯಂಡ್ ನೀವು ಇಂಟೀರಿಯರ್ ಏನು ನೋಡಿದ್ರಲ್ಲ, ಆ್ಯಕ್ಚುಲಿ ನಾನು ಅದನ್ನು ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿದ್ದು ಅಲ್ಲ. ಇನಿಷಿಯಲಿ ನಾನು ನಮ್ಮ ಮನೆಗೆ ಬೇಕಿತ್ತು, ಅವಶ್ಯಕತೆ ಇತ್ತು. ಸೊ ಅಲ್ಲಿಂದ ಕರ್ಕೊಂಬಂದು ಲೇಬರ್ಸ್ನ ಕರ್ಕೊಂಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಭಾಳ ಚೆನ್ನಾಗಿ ಬಂತು. ತುಂಬ ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಇದು ಕೇಳ್ತಾ ಇದ್ದಾರಲ್ಲ, ನನಗೂ ಪರ್ಸ್ನಲಿ ಅನ್ನಿಸ್ತು ಇದು ಒಳ್ಳೆ ಪ್ರಾಡಕ್ಟು ಅಂತ. ಓಕೆ, ಆಮೇಲೆ ಅದನ್ನು ನಿಧಾನಕ್ಕೆ ಓಕೆ ಅವ್ರನ್ನೇ ಕರೆಸಿ ಬೇರೆಯವ್ರಿಗೆ ಯಾರು ಬೇಕು ಇಂಟೀರಿಯರ್ ಮಾಡ್ಸೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಗೊತ್ತಿಲ್ಲ ಸರ್, ಅದು ಈ ಮಟ್ಟಕ್ಕೆ ಇವತ್ತು ಹಿಂಗೆ ಹೋಗಿದೆ. ಎಷ್ಟು ವರ್ಷದಲ್ಲಿ ಇದು ಆಲ್ಮೋಸ್ಟ್ ಒಂದು 4.5 ವರ್ಷ. ಸೊ ಕೋವಿಡ್ ಟೈಮ್ ಆಲ್ಮೋಸ್ಟ್ ಫಸ್ಟ್ 1-2 ವರ್ಷ ತುಂಬ ಕಷ್ಟಪಟ್ಟಿದ್ವಿ ಸರ್. ಓಕೆ, ಯಾರೋ ರಿಲೇಷನ್ಗಳು 1-2-3 ಕೇಳ್ತಾ ಇದ್ರು, ಲೇಬರ್ಸ್ನ ಕರ್ಕೊಂಬಂದು ಕೆಲಸ ಮಾಡಿಸ್ಬಿಟ್ಟು ಆಮೇಲೆ ಆರ್ಡರ್ಸ್. ಸರ್ ಪ್ರತಿದಿನ ನನ್ನ ಟಾರ್ಗೆಟ್ ಇತ್ತು ಅಟ್ಲೀಸ್ಟ್ 10 ಜನ ಬಿಲ್ಡಿಂಗ್ ಓನರ್ಗಳ ಹತ್ರ ಹೋಗಿ 10 ಜನ ಓನರ್ಗಳನ್ನ ಮೀಟ್ ಮಾಡಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಸತತ 2 ವರ್ಷ ಮಾಡಿದ್ದೀವಿ. ನೀವೇ? ಹೌದು. ಸೊ ಹೌದು, ಆ 2 ವರ್ಷದಲ್ಲಿ ನಾನು ಮಾಡಿದ್ದು ಆಲ್ಮೋಸ್ಟ್ ಒಂದು 14-15 ಪ್ರಾಜೆಕ್ಟ್ ಸರ್. ಇವತ್ತು 2 ವರ್ಷದಲ್ಲಿ ಇವತ್ತು ನಾನು 1 ತಿಂಗಳಿಗೆ 50 ಪ್ರಾಜೆಕ್ಟ್ಸ್ ಮಾಡ್ತಿದ್ದೀವಿ. ಅದು ಸೆಕೆಂಡ್ರಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಶುರುವಾಯಿತು. ಅವತ್ತು ಶುರುವಾಗಿದ್ದು ಇವತ್ತಿನವರೆಗೂ ವರ್ಕ್ ಮಾಡ್ತಲೇ ಇದ್ದೀವಿ. ಅವತ್ತು ಆಲ್ಮೋಸ್ಟ್ ಒಂದು 2-3-4-5 ಜನ ಲೇಬರ್ಸ್ ಇದ್ರು. ಇವತ್ತು ಸುಮಾರು 150 ಜನ ಲೇಬರ್ಸ್ ಇದ್ದಾರೆ ಸರ್. ಅವ್ರು ಕರ್ನಾಟಕ ಮಾಡ್ತಾಯಿದ್ದಾರೆ ಸರ್ ಸದ್ಯಕ್ಕೆ. ಸರ್ ನಮ್ಮ ಬೆಂಗಳೂರಲ್ಲಿ ಇರುವಂಥ ರಿಕ್ವೈರ್ಮೆಂಟ್ಸ್ನೇ ಫುಲ್ಲಾಗಿ ನಾವು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಜನಕ್ಕೆ ಇವಾಗ ಇದ್ರ ಬಗ್ಗೆ ಅರಿವು ಮೂಡ್ಬಿಟ್ಟಿದೆ.
ಸೊ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಷ್ಟೇ ಮುಂಚೆ. ಸೊ ಇವು ಗೊತ್ತಾದ ಮೇಲೆ ಜನ ಅವರೇ ಮುಂದೆ ಬರ್ತಾ ಇದ್ದಾರೆ. ಬಟ್ ಇದೇ ಮೀನ್ ವ್ಯಾಲಿಯಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದರೆ ಕೆಲವರಿಂದ ಕೆಲವು ಮೋಸಗಳು ಆಗ್ತಾ ಇದ್ದಾವೆ ಜನತೆಗೆ. ಅವ್ರಿಗೇನು ಗೊತ್ತೇ ಇರಲ್ಲ ಬಿಸ್ನೆಸ್ ಇದು. ಓಕೆ, ಈ ಅಲ್ಯೂಮಿನಿಯಂ ಮೆಟೀರಿಯಲ್ ಚೆನ್ನಾಗಿದೆ ಅಂತ ಮಾತ್ರ ಅವ್ರಿಗೆ ಗೊತ್ತು, ಕೆಲಸದ ಬಗ್ಗೆ ಗೊತ್ತಿರಲ್ಲ, ಏನೂ ಇರಲ್ಲ. ಸುಮ್ಮನೆ ನಾವು ಮಾಡ್ತೀವಿ ಅಂತ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಬಟ್ ಒಂದು ಒಳ್ಳೆ ವಿಷಯ ಏನು ಅಂದರೆ ಈಗ ಕರ್ನಾಟಕದಲ್ಲಿ ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನ್ ಕೂಡ ಫಾರ್ಮ್ ಆಗಿದೆ. ಸೊ ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ ಇಲ್ಲ ಸರ್ ನಾವು ಆಗಲ್ಲ ಅಂತ ತುಂಬ ಜನಕ್ಕೆ ಹೇಳ್ತೀವಿ. ನಮ್ಮ ಟೈಮ್ ಶೆಡ್ಯೂಲ್ ಬ್ಯುಸಿ ಇದ್ದಾಗ ನಾವು ಆಗಲ್ಲ ಅಂತ ಹೇಳ್ತೀವಿ. ಅವಾಗ ಜನಗಳು ಅಫ್ಕೋರ್ಸ್ ನಾವು ಮಾಡಲಿಲ್ಲ ಯಾರ ಕೈಲಾದ್ರೂ ಕೆಲಸ ಮಾಡಿಸ್ಲೇಬೇಕು. ಸೊ ಬೇರೆಯವರು ಯಾರು ಇದನ್ನು ಮಾಡ್ತಾ ಇದ್ದಾರೆ. ಬಟ್ ನಾನು ಕನ್ನಡ ಜನತೆಗೆ ಹೇಳೋದೇನೆಂದರೆ ನೀವು ಎಲ್ಲೇ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸಿ, ದಯವಿಟ್ಟು ಆ ಅಲ್ಯೂಮಿನಿಯಂ ಇಂಟೀರಿಯರ್ ಕಂಪನಿ ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿರೋರ ಹತ್ರ ಮಾಡಿಸಿ. ಅದು ಹೇಗೆ ತಿಳ್ಕೊಳ್ಳೋದು? ಅದನ್ನು ಚೆಕ್ ಮಾಡಿ. ಅಸೋಸಿಯೇಷನ್ ಮೆಂಬರ್ಶಿಪ್ ಅವ್ರ ಹತ್ರ ಇರುತ್ತೆ. ಅದನ್ನು ಕೊಡ್ರಪ್ಪ, ತೋರಿಸ್ರಪ್ಪ. ನಿಮ್ಮ ಅಸೋಸಿಯೇಷನ್ ಮಾಡಿಸೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ಅವರು ನಿಮಗೆ ಮಧ್ಯದಲ್ಲಿ ಕೆಲಸ ಸ್ಟಾಪ್ ಮಾಡಿ ಹೋಗೋಕ್ಕಾಗಲ್ಲ, ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಕ್ಕಾಗಲ್ಲ. ಇನ್ ಕೇಸ್ ನಿಲ್ಸೆಲ್ಲೋ ಹೊರಟೋದ್ರ ತೊಂದರೆ ಇಲ್ಲ, ಈ ಅಸೋಸಿಯೇಷನಿಂದ ನಿಮ್ಮ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಎಸ್, ಇದು ಮೇಜರ್ ಅಡ್ವಾಂಟೇಜ್. ತುಂಬ ಜನ ಏನಾಗುತ್ತೆ ಅಂದರೆ ಹೋಗಿ ಮೆಟಲ್ ಏನೋ ಒಂದು ತಂದು ಹಾಕ್ಬಿಡ್ತಾರೆ, ಅವ್ರ ಹತ್ರ ಲೇಬರ್ಸ್ ಇರಲ್ಲ, ಸೊ ಅವ್ರಿಗೆ ಕೆಲಸದ ಬಗ್ಗೆ ಐಡಿಯಾ ಇರಲ್ಲ. ಸೊ ಮೆಟಲ್ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಸರ್ ತುಂಬ ತಿಂಗ್ಳಿಗೆ 15-20 ಜನ ಫೋನ್ ಮಾಡ್ತಾರೆ, ಸರ್ ಹಿಂಗೆ ಯಾರಿಗೋ ದುಡ್ಡು ಕೊಟ್ಟಿದ್ದಾವೆ ಸರ್, ಬಂದು ಮೆಟಲ್ ಹಾಕಿದ್ದಾರೆ ಸರ್, 1 ತಿಂಗಳಾಯಿತು ವರ್ಕ್ ಮಾಡಿಲ್ಲ ಸರ್. ಅವ್ರ ಹತ್ರ ಇದ್ರ ಬಗ್ಗೆ ವರ್ಕ್ ಮಾಡೋಂಥ ಲೇಬರ್ಸ್ಗಳು ಇರಲ್ಲ, ಕೆಲವ್ರ ಹತ್ರ ಸ್ಕಿಲ್ಡ್ ಲೇಬರ್ಸ್ ಇರಲ್ಲ. ಆ್ಯಂಡ್ ಈ ಮಾಡ್ಬಿಟ್ಟು ಏನೋ ಒಂದು ಟೈಮ್ ಪಾಸ್ಗೆ ಏನೋ ಇಮಿಡಿಯೇಟ್ ಮುಗಿಸ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಮಾಡ್ತಾರೆ, ಸರ್ವಿಸ್ ಕೊಡಲ್ಲ ಆಮೇಲೆ. ಬಟ್ ಇದಂತ ಏನೇ ಸಮಸ್ಯೆ ಇದ್ದರೂ ಅವರು ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿರೋ ಮಾಡಿಸಿದ್ರೆ ಇನ್ ಕೇಸ್ ಅವರು ಸರ್ವಿಸ್ ಕೊಡಲಿಲ್ಲ ಅಂದರೂ ಅಸೋಸಿಯೇಷನ್ ಕಡೆಯಿಂದ ಸರ್ವಿಸ್ ಕೊಡ್ತಾರೆ. ನಾನೇನಾದ್ರು ವ್ಯಾಪಾರ ಅಥವಾ ಬಿಸ್ನೆಸ್ ಶುರು ಮಾಡೋಕ್ಕೆ ಮೊದಲು ಅದನ್ನು ಹೇಗೆ ಮಾರಬೇಕು ಅನ್ನೋ ಮೊದಲು ಕಲ್ತ್ಕೊಂಡವರು ಆನಂತರ ವ್ಯಾಪಾರಕ್ಕೆ ಬಿಸ್ನೆಸ್ಸಿಗೆ ಬಂದು ಅನೇಕ ಬಿಸ್ನೆಸ್ಗಳಲ್ಲಿ ಸೋತು, ಆದರೆ ಈ ಬಿಸ್ನೆಸ್ ದೊಡ್ಡ ಹಂತದಲ್ಲಿ ಗೆದ್ದು ಇಡೀ ಕರ್ನಾಟಕದ ಮೊಟ್ಟ ಮೊದಲ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆಯನ್ನು ಹೆಗ್ಗಳಿಕೆಗೆ ಪಾತ್ರರಾದರ ಜೊತೆಗೆ ಇಂಡಿಯಾಸ್ ಬೆಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡೋದು ISO ಸರ್ಟಿಫಿಕೇಟ್ ತೊಗೊಂಡಿರುವಂಥವ್ರು. ಸೊ ಹಾಗಾಗಿ ಬಹಳ ಧನ್ಯವಾದ. ಜೊತೆಗೆ 150 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಅದು ಇನ್ನೂ ದೊಡ್ಡದು. ಉದ್ಯೋಗ ಕೇಳೋರ್ಕಿಂತ ಉದ್ಯೋಗ ಸೃಷ್ಟಿ ಮಾಡೋದು ಇನ್ನೂ ದೊಡ್ಡ ವಿಚಾರ ಅದು. ಸೊ ಹಾಗಾಗಿ ಅಭಿನಂದನೆಗಳು ನಮ್ಮ ಪರವಾಗಿ ಸರ್. ಹೀಗೆ ಕನ್ನಡಿಗರಿಗೆ ಒಳ್ಳೆ ಸೇವೆ ಕೊಡ್ತಾ ಇದೆ ಅಂತ ಕೇಳ್ತಾ. ಸೊ ಕಲಾ ಮಾಧ್ಯಮದ ವೀಕ್ಷಕರಿಗೆ ಏನಾದರೂ? ಸರ್ ಖಂಡಿತವಾಗ್ಲೂ ಸರ್, ಯಾವಾಗಲೂ ಅಷ್ಟೇ. ಈಗ ಡಿಜಿಟಲಲ್ಲಿ ಬರುವಂಥ ಎಲ್ಲ ವೀಕ್ಷಕಗಳಿಗೂ, ಕಲಾ ಮಾಧ್ಯಮದಲ್ಲಿ ನೋಡುವಂಥ ಎಲ್ಲ ವೀಕ್ಷಕಗಳಿಗೂ ನಮ್ಮ ಕಡೆಯಿಂದ ಸ್ಪೆಷಲ್ ಡಿಸ್ಕೌಂಟ್ಗಳು ಕೊಡೋಣ ಸರ್. ಗ್ರೇಟ್, ಬನ್ನಿ ಕಲಾ ಮಾಧ್ಯಮದ ಸಬ್ಸ್ಕ್ರೈಬರ್ ಅಂತ ಹೇಳಿ ಅವ್ರಿಗೆ ತೋರಿಸಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಅವ್ರಿಗೆ ಒಂದು ವಿಶೇಷವಾದ ರಿಯಾಯಿತಿ ಕೊಡ್ತಾರೆ. ಒಳ್ಳೆ ಇಂಟೀರಿಯರ್ಸ್ ಮಾಡಿಸ್ಕೊಳ್ಳಿ. ಹೇಗೆ ಗೊತ್ತಾ, ಇಂಟೀರಿಯರ್ ಏನು ಸಮಸ್ಯೆ ಆಗಿತ್ತು ನಾನು ದಿನ ಬೆಳಗ್ಗೆ ನಮ್ಮ ಮನೇಲಿ ಕಣ್ಣಾರೆ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆಯ ಕ್ವಾಲಿಟಿ, ವುಡ್ಗಿಂತಲೂ 10 ಟೈಮ್ಸ್ ಬೆಸ್ಟ್ ಕ್ವಾಲಿಟಿ, ವುಡ್ಗಿಂತಲೂ 10 ಟೈಮ್ಸ್ ಹೆಚ್ಚು ಬಾಳಿಕೆ ಬರುವಂತಹ, ಆದರೆ ವುಡ್ಗಿಂತಲೂ ಕಡಿಮೆ ರೇಟಲ್ಲಿ ಆಗುವಂತಹ, ವುಡ್ಗಿಂತಲೂ ಭಾಳ ಸುಂದರವಾಗಿ ಕಾಣುವಂತಹ ಒಳಾಂಗಣ ವಿನ್ಯಾಸ ಇಂಟೀರಿಯರ್ಸ್. ಅದು ನಿಮ್ಮ ಮನೆ ಹಾಲ್ಗಾಗ್ಬೋದು, ಕಿಚನ್ಗಾಗ್ಬೋದು, ಬೆಡ್ರೂಮ್ಗಾಗ್ಬೋದು, ಸ್ಟಡಿ ರೂಮ್ಗಾಗ್ಬೋದು, ದೇವ್ರ ಮನೆಗಾಗ್ಬೋದು, ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಳ್ಳಿ. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಟ್ರೆಂಡಿಂಗ್ ಇದೆ. ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.